ಪೆಲಕಾಯಿ ಪರ್ಬ ಹಲಸು ಹಬ್ಬ ಪೊಣ್ಸಚೆ ಫೆಸ್ಟ್ ಬೆಂದೂರು ಇಗರ್ಜಿಚ ಹಾಲಾಂತ್ Jackfruit Festival. This is jackfruit cutter. ಹಲಸಿನ ಚಿಪ್ಸ್ ಮಾಡುವಂಥ ಮೆಷಿನ್ ಕಟ್ ಮಾಡುವಂಥದ್ದು. ಹಾಂ 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 ಓಕೆ. ಇದಕ್ಕೆಂದರೆ ಹಲಸಿನ ಹಣ್ಣು ಸ್ವಲ್ಪ ಹಣ್ಣಾಗಬೇಕಂದ್ರೆ ಕಾಯಿ ಆಗಬೇಕು. ಹಾಂ ಓಹೋ ಹೋ. ಮತ್ತು ಇದನ್ನು ಫ್ರೈ ಮಾಡಿದರೆ ಆಯಿತಾ? ಎಣ್ಣೆಯಲ್ಲಿ ಸಣ್ಣ ಸಣ್ಣ ಪೀಸ್ ಒಂದೇ ಥರ ಬರಲ್ಲ, ಇದು ಒಂದೇ ಥರ ಬರುತ್ತೆ. ಒಂದೇ ಥರ ಬರ್ತದೆ. ಒಂದೇ 5 mm ಬರೀ 5 mm 6 ರೆಕಾರ್ಡ್ 6 ಹಾಂ ಅದೇ ಥರ ಬರುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಹೌದು. ಬಟಾಟೆ ಸಹ ಹಾಗೆ ನೋಡಿ, ಈ ಥರ ಸ್ಲೈಸ್ ಮಾಡಿದರೆ ಹಾಂ ಇದೇ ಥರ ಅದೇ ಥರ ಬರುತ್ತೆ ನಮಗೆ. ಓಹ್ ಸರಿ ಸರಿ ಅದೇ ಥರ ಬರುತ್ತೆ. ಸರಿ 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 5 mm ಸ್ಲೈಸ್ ಬರ್ತದೆ. ಎಲ್ಲ ಸ್ಟೀಲ್ ಇದ್ದೀವಿ ಕಂಡಿದ್ದೀವಿ. ಸಾಧಾರಣ ಎಷ್ಟು ಇದಕ್ಕೆ ಕ್ರಯ? ಇದಕ್ಕೆ 23,000 ಆಗುತ್ತೆ. ಒಂದು ಮಿಷಿನ್ಗೆ 23,000. ಇದು ಸಿಂಗಲ್ ಇದು ಬರ್ತದೆ, ಇದು ಕಮ್ಮಿ ಆಗ್ತದೆ. ಹಾಂ ಹಾಂ ಹಾಂ. ಇದಕ್ಕೊಂದು 12,000 ಆಗ್ತದೆ. ಇದು ಕೈಯಲ್ಲಿ ಹ್ಯಾಂಡ್ ಮೇಡ್. ಹಾಂ 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 9,000 ಆಗ್ತದೆ. ಹಾಂ 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 ಓಕೆ 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 ಓಕೆ. ಯಾವುದು ವೆರೈಟಿ ಇದು ಜಾಕ್ ಫ್ರೂಟ್ಸ್? ಅದರಲ್ಲಿ ತುಂಬ ವೆರೈಟಿ, ಯಾವುದು ವೆರೈಟಿ ಅಂತ ಹೇಳ್ತೀನಿ. ನಿಮ್ಮದು ಯಾವುದು? ಸ್ವಲ್ಪ ಗಟ್ಟಿಯಾಗಿ ಹೇಳಿ, ಇದು ರೆಕಾರ್ಡ್ ಆಗ್ತದೆ. ಹಾಂ ಓ, ಎಲ್ಲಿಂದ ಇದೆಲ್ಲ ನಿಮ್ಮದು ಸಪ್ಲೈ? ಪುತ್ತೂರಿನಿಂದ. ಲೋಕಲ್ ವೆರೈಟಿ. ಇದರಲ್ಲಿ ಈಗ ಒಳ್ಳೆ ವೆರೈಟಿ ಯಾವುದು? ಮಟ್ಟಮ್. ಓ, ಅದು ಎಷ್ಟು ಸಾಧಾರಣ ಹಣ್ಣು ಕಿಲೋಕ್ಕೆ ಅಂತ? ಕಿಲೋಕ್ಕೆ 50. ಇದು ಫ್ರೂಟು ಇದಕ್ಕೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಸರಿ. ರಂಬೂಟಾನ್ ಅಲ್ಲ? ಓಹೋ. ಇದರಲ್ಲಿ ಯಾವುದು ಕಾಸ್ಟ್ಲಿ ರಂಬೂಟಾನ್ ವೆರೈಟಿ? ಇದು ಕಾಸ್ಟ್ಲಿ. ಮೂವಿ ಆ್ಯಂಡ್ ಟೀಮ್ ಬೋರಿಮಾರ್. ये पूरा वेराइटीज तुम्हें तो कुछ होगी कौन सा जो ये आइटम्स? हाँ हाँ कीर्ल नहीं ओके ओके ओके. ಡಿಫ್ರೆನ್ಸ್ ರಿಯಲ್ ಪಿಂಕ್ ಲೆಕ್ಕದು ನೋಡ್ತಾ ಒಂದು ಸೇಮ್ ಓಕೆ. ಕ್ವಾಂಟಿಟಿ ಜಾಸ್ತಿ. तुम्ही बरी मारची निघे होय. ही बरं आयटम्स तुम्ही घरात करच्या की तुमच्या आमच्या फॅक्टरीत जातं करच्या की? वय वय आमच्या गावात वय गे. हो हो. आता के कळल्या प्रा तुम्ही आयटम्स करतात कोण सांग?
ಚಂದ ಒಣ್ಣೆ ಪೊಣೋಸು ನಿಮಗೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಚಂದ್ರಹಲಸು అని ಶಂಕರಹಲಸು ಹಾಂ ಚಂದ್ರಾನಿ ಶಂಕರ ओके चंद्रानी शंकर हां हां मागीर चिप्स मागीर मिठान घाल्ले घरे ओ मिठान गेले गेले आसात गे ಪಡ್ಬತ್ತಿ पटपच्ची मागीर हांगा कीर्ल आसा ತೀರ್ಲ ಸಹ ನಿಮಗೆ ಹಾಂ ಹಾಂ ಬಿಕ್ಣ ಇಕ್ತಾದ್ಗೆ ಹಾಂ ಬಿಕ್ಣ ಈ ಪಾಡ್ದಾಯ ನನಗೆ ಒಂದು ಓದ್ಲಾರು ನನಗೆ ಕಿತ್ಲ ದೆಂಬೆ ದೋರಿ ತಸಿ ಸುಖೋಜೆ ಹಾಂ ಸುಕ್ಲಾರು ನಿಜಾಂಬರದವ್ರಲ್ಲ ಬಾರ್ದು ಫ್ರಿಜ್ಜಂದವ್ರನ್ನು ಸಹ ಹಾಂ हो ಅಂತ ಮಸ್ತ್ ವೆರೈಟೀಸ್ ಅಸ ಅದಸ್ತಾಯ ಪಣಸ ಅಂತ ಹಾಂ ಹಾಂ ತುಳುವೆ ಮೇಳಂದ್ರೆ ಓಯ್ ಓಯ್ ಕಪ್ಪು ಕಾಪೆ ಏಪ್ಲ ಕಾಪೆ ಅಕ್ಕ ಕಾಪೆ ಹಾಂ ಬಿಜಿ ಬಿಜಿ ಕೊಡು ಸಸ್ತ ಓಯ್ 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 ತುಳುವೆ ಹಾಂ ತುಳುವೆ ಅನಿ ಬರಿಕೆ ಮಾಡಿ ತುಳುವೆ ರಸಾಡ್ सम ಅಂತ या पणसा ಅಂತ तुमचे डे आसा म्हणजे बरी व्हरायटी खंयची बरी व्हरायटी आहे चिकमंगळूरची हे शंकरहलसु ಮತ್ತು दाट घरे हां ओके आका किलोक जाल्यार सदान कितल्या दिता तूं केजीಗೆ आम्ही 300 रुपये 300 रुपयांनी सदान ओके सगळे माणसाला 100 रुपये केजी ಹಾಂ ಶುಕ್ಲ ಪಣೋತ್ಸವ ಹೋಯ್ ಟ್ರೇನು ತುಂಬ ಹಲಸುಂಟು ನಿಮ್ಮ ಹತ್ರ ತುಮಕೂರಿದ್ದು ಅಲ್ಲ ಹಾಂ ಏನು ಇದು ಹಲಸಿದ್ದ ಹೆಸರು ಯಾವ ವೆರೈಟಿ ನಮ್ಮ ಹತ್ರ ಚಂದ್ರಪಕ್ಕೆ ಐತೆ ಚಂದ್ರಪಕ್ಕೆ ಅಂತ ಚಂದ್ರಪಕ್ಕೆ ಹಾಂ ಚಂದ್ರ ಹಲಸು ಸಿದ್ದು ಹಳಸ ಐತೆ ಚಿತ್ರ ಸಿದ್ದು ಹಳಸ ಸಿದ್ದು ಯಾವುದದು ಸಿದ್ದು ವೆರೈಟಿನ ಹೆಸರು ಕೇಳ್ತೇನೆ ಇದು ಭಾರಿ ಚೆಂದ ಉಂಟು ರೌಂಡಾಗಿ ಅಂದಾಜು ಇದು ಹೇಗೆ ಬರ್ತದೆ ಒಳ್ಳೆ ಟೇಸ್ಟ್ ಉಂಟಾ ಶಂಕರ ಹಳಸು ಐತೆ ಯಾವುದು ಶಂಕರ ಹಳಸು ಅಂತ ಶಂಕರ ಹಳಸು ತುಮಕೂರ್ದು ತುಮಕೂರಿದ್ದು ನಾಗು ಹಳಸು ನನಗೆ ಯಾವುದು ಒಂದು ಹೇಳ್ಬೋದು ಇದು ನೋಡಿ ಸರ್ ಇದು ಚಂದ್ರ ಹಳಸು ಓಕೆ ಇದರಲ್ಲಿ ಶಂಕರ ಹಳಸು ಸ್ವಲ್ಪ ಬಿಳಿ ಉಂಟು ಇಲ್ಲ ನೋಡಿ ಇದು ರುದ್ರಾಕ್ಷಿ ಹಾಂ ಇದು ಇದರಲ್ಲಿ ಒಳ್ಳೆ ಸಿಹಿ ಯಾವುದು ಬರ್ತದೆ ಯಾವುದು ಟೇಸ್ಟ್ ಇದೆ ಒಳ್ಳೆ ಸಿಹಿ ಐತೆ ಹಾಂ ಶಂಕರ ಹಲಸಿಂದ ಒಳ್ಳೆ ಟೇಸ್ಟ್ ಐತೆ ಇದು ಹೌದಾ ಎಲ್ಲ ಒಳ್ಳೆ ಬೇಡಿಕೆ ಐತೆ ಹಾಂ ಚೆನ್ನಾಗೈತೆ ಓ ತುಮಕೂರಿಂದ ಭಾಳ ಫೇಮಸ್ ತುಮಕೂರು ಹಲಸು ಹೌದೌದು ತುಮಕೂರು ಹಲಸು ಹಾಂ ಇದರಲ್ಲಿ ಈಗ ಎಲ್ಲ ಒಂದೇ ರೇಟಾ ಅಥವಾ ಬೇರೆ ಬೇರೆ ರೇಟ್ ಉಂಟು ಇದಕ್ಕೆ ಒಂದು 300 ಚಂದ್ರ ಹಲಸು ಎಲ್ಲ ಒಂದು 1/4 ಕೆಜಿ 100 ರೂಪಾಯಿ ಅರ್ಧ ಕೆಜಿ ಮಾರ್ತಾ ಇದ್ವಿ ಅರ್ಧ ಕೆಜಿಗೆ 200 ಯಾವುದದು ಇದು ಚಂದ್ರ ಹಲಸು ಇದು ಹಾಂ ಒಳ್ಳೆ ವೆರೈಟಿ ಅಲ್ಲ ಇನ್ಮೇಲೆ ಇನ್ನೊಂದು ಶಂಕರ ಹಲಸು 300 ರೂಪಾಯಿ ಕಿಲೋ ಮಾರ್ತಾ ಇದ್ವಿ ಕಿಲೋಕ್ಕೆ ಬಿಡಿಸಿ ಅರ್ಧ ಕೆಜಿ 150 ಅರ್ಧ ಕೆಜಿ 4 ಕೆಜಿ 80 ಅದರ ಕಾಸ್ಟ್ಲಿ ಅಂದರೆ ಜಾಸ್ತಿ ಇದೆ ಚಂದ್ರ ಹಲಸು ಇದೆಲ್ಲ ಹಲಸಿನ ಐಟಮ್ಸ್ ಎಲ್ಲಿಂದ ಇದು ವೆರೈಟಿ ಇಲ್ಲೇ ಮಂಗಳೂರು ಅಥವಾ ಬೇರೆ ಕಡೆಯಿಂದ ಕಾಸರಗೋಡಿಂದ ಯಾರು ಫೇಮಸ್ ಹೌದಾ ಹಾಗಾದರೆ ಅವ್ರ ಹತ್ರ ಅವ್ರಿಗೆಲ್ಲ ಹಾಂ ಓಕೆ ಎಲ್ಲಿಂದ ಇದು ಕೇರಳದಿಂದಲ್ಲ ಕಾಸರಗೋಡಿಂದ ಹತ್ತಿರ ಮಂಗಳೂರಿಗೆ ಸರಿ ಕುದ್ರೋಳಿಯಲ್ಲಿ ಹೌದು ಅಲ್ಲಿ ಹತ್ತಿರ ಹಾಂ ಓಕೆ ಎಲ್ಲ ಮನೆಯಲ್ಲಿ ಮಾಡುವ ಐಟಮ್ಸ್ ಎಲ್ಲ ತೆಂಗಿನೆಣ್ಣೆಯಲ್ಲಿ ಹುರಿದಂತಹ ಸ್ನ್ಯಾಕ್ಸ್ಗಳು ತೆಂಗಿನ ಎಣ್ಣೆ ಮತ್ತೆ ಮನೆಯಲ್ಲಿ ಹಪ್ಪಳ ಸಂಡಿಗೆ ಇತ್ಯಾದಿ ಎಲ್ಲ ಮಾಡ್ತೇವೆ ಹಾಗೆ ಒಂದು ಉಪ್ಪಿನಕಾಯಿಗಳು ಸಾಂಬಾರ್ ಪೌಡರ್ ರಸಂ ಪೌಡರ್ ಎಲ್ಲ ಒಂದು 10-40 ವೆರೈಟಿಯ ಪ್ರಾಡಕ್ಟ್ಗಳುಂಟು ಎಲ್ಲ ನಾವೇ ಮಾಡೋದು ಎಷ್ಟು ಐಟಮ್ಸ್ 40 ವೆರೈಟಿಯ 40 ವೆರೈಟಿ ಐಟಮ್ಸ್ ಹಲಸಿಂದಲೇ ಅಲ್ಲ ಬೇರೆ ಮತ್ತೆ ಬೇರೆ ಅಕ್ಕಿಯಿಂದ ಮಾಡಿದ್ದು ಮನೆಯಲ್ಲಿ ಮಾಡುವಂಥ ಸರಿ ಇದರಲ್ಲಿ ಹಲಸಿನ ಐಟಮ್ಸ್ ಯಾವುದೆಲ್ಲ ಉಂಟು ಹೇಳ್ಬೋದಾ ಸಾಂತಾಣಿ ಅಂತೇಳಿ ಹಲಸಿನ ಬೀಜ ಹಾಕಿ ಬೇಯಿಸಿ ಒಣಗಿಸಿದ್ದು ಹಾಂ ಇದೀಗ ಎಷ್ಟು ಸಮಯ ಉಳಿಯುತ್ತದೆ ಅಂದರೆ ಹಾಗೆ ತಿನ್ನಲಿಕ್ಕೆ ಇರೋದು ಹೌದು 4-5 ತಿಂಗಳು ಉಳಿಯುತ್ತದೆ ಬೇಯಿಸಿ ಒಣಗಿಸಿದ್ದೇವೆ ಡ್ರೈ ಮಾಡಿ ಓಹೋ ಮತ್ತೆ
ಕುಂಬ್ಳಕಾಳು ಅಂತೇಳಿ ಉಪ್ಪಲ್ಲಿ ಹಾಕಿದ ಹಲಸಿನ ಸೊಳ್ಳೆ ಇರ್ತದಲ್ಲ ಹೌದು. ಅದನ್ನು ಅಕ್ಕಿ ಜೊತೆ ಕಡಿದು ಒಳ್ಳೆ ಉಂಡೆ ಮಾಡಿ ಸರಿ, ಕಾಯಿಸಿ ಸರಿ, ಹಾಗೆ ಸರಿ. ತಿನ್ಲಿಕ್ಕೆ snacks ತರ. ಮತ್ತೆ ಹಲಸಿನ ಹಣ್ಣಿನ ಹಪ್ಪಳ ಹಣ್ಣಿನ ಓ. ಕೈಯಲ್ಲಿ ಉಜ್ಜಿ ರೌಂಡ್ ಮಾಡಿ ಮಾಡಿದ್ದು ಹಣ್ಣಿದ್ದು ಹಣ್ಣಿನ ಹಾಗೆ ತಿನ್ಲಿಕ್ಕೆ ಡೈರೆಕ್ಟ್ ತಿನ್ನೋದು. ಸ್ವಲ್ಪ ಸಾಫ್ಟ್ ಉಂಟು. ಅದೇ ಇದು ಹಣ್ಣಿನ ಹಪ್ಪಳ ಹಾಗೆ ತಿನ್ಲಿಕ್ಕೆ ಇರೋದು. ಹಾಗೆ ಡೈರೆಕ್ಟ್ ಕಾಯಿಸ್ಬೇಕಂತ ಇಲ್ಲ. ಇದು ಚಾಕ್ಲೇಟ್ನಾಗೆ ಜೀಪಿ ತಿನ್ಲಿಕ್ಕೆ ಚೂ ಮಾಡಿ ತಿನ್ಲಿಕ್ಕೆ ಇರೋದು. ಹೌದಾ? ಇದು ಹಲಸಿನ ಕಾಯಿಯ ಹಪ್ಪಳ ಹೌದು ಹೌದು ಹೌದು. ಫ್ರೈ ಮಾಡಿ ತಿನ್ಲಿಕ್ಕೆ ಇರೋದು. ಮತ್ತೆ ಉಪ್ಪಲ್ಲಿ ಹಾಕಿದ ಹಲಸಿನ ಸೊಳ್ಳೆ ಉಂಟು. ಉಪ್ಪಡು ಬಚ್ಚಿದೆ ಉಪ್ಪಡು ಬಚ್ಚಿಲ್ಲ ಒಳ್ಳೆದುಂಟು. ಮತ್ತೆ ಹಲಸಿನ ಹಣ್ಣಿನ ಹಲ್ವಾ ಹಲ್ವಾ ಉಂಟು. ಇಲ್ಲಿ ಯಾವುದದು? ಹಲಸಿನ ಹಣ್ಣಿನ ಹಲ್ವಾ ಖಾಲಿ ಆಯ್ತು. ಮತ್ತೆ ಖಾಲಿ ಆಯಿತು. ಓಕೆ. ಹಲಸಿನಕಾಯಿ ಚಿಪ್ಸ್ ಉಂಟು. ಹಾಂ 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 ಚಿಪ್ಸ್ ಉಂಟು. ಹಾಂ 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 ಹಾಂ. ಹಾಗಿರುವಂಥ ಬೇರೆ ಬೇರೆ ವೆರೈಟಿಯ ಪ್ರಾಡಕ್ಟ್ಗಳು ಓಹೋ. ಬಾಕಿ ಎಲ್ಲ ಸ್ನ್ಯಾಕ್ಸ್ಗಳು. ಹಾಂ 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 ಹಾಂ. ಮತ್ತೆ ಪುನರ್ ಪುಳಿಯ ಸಿಪ್ಪೆ ಉಂಟು ಒಣಗಿಸಿದ್ದು ಪುನರ್ ಪುಳಿ ಮುನ್ನಾರು ಪುಳ್ಳಿ. ಹಾಂ ಸಿಪ್ಪೆ ಹಾಂ. ಮತ್ತೆ ಓಕೆ. ಕೆತ್ತೆ ಹುಳಿ. ಹಾಂ ಹಾಂ ಹಾಂ. ಇದರದೆಲ್ಲ ಯಾರು ಮಾಡೋದಿಲ್ಲ, ತುಂಬ ಕಡಿಮೆ ಮಾಡ್ತಾರೆ. ಹಾಗಿರೋದನ್ನೆಲ್ಲ ನಾವು ಮಾಡ್ತೇವೆ. ಓಹೋ. ಮಜ್ಜಿಗೆ ಮೆಣಸಾಗಿರ್ಬೋದು, ಸೆಂಡಿಗೆ ಆಗಿರ್ಬೋದು, ಹಾಂ ಹಾಂ ಹಾಂ. ಈ ಥರದ್ದೆಲ್ಲ ನಾವು ಮನೆಯಲ್ಲಿ ಮಾಡ್ತೇವೆ. ಮನೆಯಲ್ಲಿ ಮಾಡಿದ ಒಳ್ಳೆ ಸೇಫ್ ಆರೋಗ್ಯಕ್ಕೆ ಡೇಂಜರ್ ಇಲ್ಲ. ನಿಮ್ಮದು ಎಲ್ಲೇ ಆಯಿತು ಮೇಡಮ್ ಇದು ಹನಿ? ನಮ್ದು ಬಂಟ್ವಾಳ ಸರ್. ಬಂಟ್ವಾಳದಲ್ಲಿ ಬೋರಿಮಾಲ್ ವಿಲೇಜ್. ಬೋರಿಮಾರು. ಹಾಂ, ವೆರಿ ಅಲ್ಲಿ ಅವರೇ ಬೋರಿಮಾರು ಅಲ್ಲ, ಅಯ್ಯೋ ಯಾರ್ದು ಬೇರೆ. ಹಾಂ ಹಾಂ ಹಾಂ. ಈಸಿ ಮಾಡ್ತೇನೆ ನಿಮಗೆ. ನೋಡಿ ಇದು ಸ್ಪೆಷಲ್. ಓ ಹೌದು, ಕಲ್ಲರ್ ಮೇಲೆ ಕೂಡ. ಇದು ಸೀಸನಲ್, ಯಾವಾಗಲೂ ನಿಮಗೆ ಸಿಗೋದಿಲ್ಲ. ಓಹೋ. ಅಪ್ ಟು ಮೇ ಬಿ ಜುಲೈ ಆರ್ ಆಗಸ್ಟ್ ಮಾತ್ರ ಇದೆ. ಓಹೋ. ಅದು ಅದು ನಾವು ತಿನ್ಬಹುದು ಪೀಸು ತಿಂದು ಮುಖಕ್ಕೆ ಅಪ್ಲೈ ಮಾಡಿ. ಇದು ಗ್ಲೋ. ಹಾಂ, ಗ್ಲೋ ಜಾಸ್ತಿ ಆಗಿದೆ ಅಂತಲ್ಲ. ಓಹೋ. ಹಾಂ, ಓಕೆ, ಒಳ್ಳೆದುಂಟು. ದಿಸ್ ಈಸ್ ದ ಸ್ಪೆಷಾಲಿಟಿ. ನಾವು ಸೀಸನಲ್ ಸೀಸನ್ ಆದರೆ ಡಿಮಾಂಡ್ ಜಾಸ್ತಿ ಇದೆ. ಇದರದ್ದು ನೊಣ ಮತ್ತು ಇದರದ್ದು ಹನಿ ಇದ್ದು ನೊಣ ಒಂದೇ ಲೆಕ್ಕ ಅಲ್ಲ, ಅದು ಸೇಮ್ ಅಲ್ವೋ? ಇದು ಟೇಸ್ಟ್ ಸೇಮ್ ಅಲ್ಲಲ್ಲ, ಅದರ ನೊಣಗಳು ಸೇಮು ಸೇಮ್. ಬಟ್ ಇದು ತಿನ್ಬಹುದು. ಹಾಂ 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 ಹಾಂ. ಚೂ ಮಾಡ್ಬೋದು. ಹಾಂ ಹಾಂ ಹಾಂ. ಸ್ವಿಂಗಮ್ ಥರ. ಇದು ಟ್ರೀಟ್ ಮಾಡ್ತೀರಾ ನೀವು ಇದನ್ನು, ಹನಿಯನ್ನು? ನಾರ್ಮಲ್ ಹನಿಯನ್ನು ಇದು ನಾರ್ಮಲ್ ಹನಿ, ಅದನ್ನು ಏನು ಟ್ರೀಟ್ ಮಾಡ್ತೀರಾ ನೀವು ಅದಕ್ಕೆ? ಇಲ್ಲ ಅಂದರೆ ಬಿಸಿ ಮಾಡ್ತೀರ ಹಾಗೆ ಬಿಸಿ ಮಾಡಿ ಇಲ್ಲ ಇಲ್ಲ, ನಾರ್ಮಲ್ ಹನಿ. ವಿದೌಟ್ ನೋ ಶುಗರ್, ನೋ ಜಾಗ್ರಿ. ಈ ಹನಿ ಹೌದೌದು, ಅದು ರಾ ಹನಿ, ಪ್ಯೂರ್ ಹನಿ. ಇದು ಸಾಧಾರಣ ಹೇಗೆ ಲೆಕ್ಕ ಲೀಟರಿಗ? ಇದು 1 ಲೀಟರ್, ಇದು ಹಾಫ್ ಲೀಟರ್, ಇದು 250 ಗ್ರಾಮ್ಸ್. ಹಾಂ ಹಾಂ. ಮತ್ತೆ ಇದು ಹನಿಕೋಮ್. ಹಾಂ ಹಾಂ ಹಾಂ. ಇನ್ನೊಂದಿದೆ, ಹಾಂ. ಅದು ಕಾಡು ಉಂಟು, ಬಟ್ ಅದು ಈಗ ಇಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಇದಕ್ಕಿಂತ. ಹೌದು, ಇದು ಜಸ್ಟ್ 100 ರುಪೀಸ್, ಇದಕ್ಕಿಂತ 100 ರುಪೀಸ್ ಜಾಸ್ತಿ ಅಷ್ಟೇ. ಜಾಸ್ತಿ. ಇದಕ್ಕೆ ಸಾಧಾರಣ ಕಿಲೋಕ್ಕೆ ಎಷ್ಟು, ಲೀಟರ್ಗೆ ಎಷ್ಟು ಈ ವೆರೈಟಿ? 650 ಸರ್. 650. ಒಳ್ಳೆದುಂಟು, ರೀಸನೇಬಲ್ ಉಂಟು, ರೀಸನೇಬಲ್ ಉಂಟು ರೇಟ್. ಇದು ಯಾವುದು ವೆರೈಟಿ ಹೇಳಿದ್ರಿ? ರಾ ಹನಿ, ಪ್ಯೂರ್ ಹನಿ, ಓನ್ಲಿ ಹನಿ ವಿದೌಟ್ ಶುಗರ್ ಆ್ಯಂಡ್ ಜಾಗ್ರಿ. ಪ್ಯೂರ್ ಹನಿ ಬಂಟ್ವಾಳ ಬೋರಿಮಾರು. ಹೇಗಿದೆ ಅಂತ ಅಲ್ಲಿ ನೋಡಿ, ಅಲ್ಲಿ ನೋಡಿ, ಹೀಗೆ ಹೇಳಿ. ಭಾರಿ ಟೇಸ್ಟ್ ಉಂಟು ನಿಜವಾಗಿ. ಇದು ಪ್ಯೂರ್ ಹನಿ. ಇದು ಮೇಡಮ್ ಯಾವಾಗ ಇದಕ್ಕೋಸ್ಕರನೇ ಇತ್ತು ಸರ್. ಎಷ್ಟು ಸಮಯ ಆಯಿತು ಇದು? ಅಲ್ಲ, ಈ ಇವೆಂಟ್ಗೋಸ್ಕರನೇ ಆ್ಯಕ್ಚುಲಿ ರೆಡಿ ಮಾಡೋದು. ಇದು ಸಹ ಸ್ಟಾಕ್ ಇದೆ ನೋಡಿ, ಇಲ್ಲಿದೆ, ಒಳಗೆ ಇದೆ, ಇದು 2 days ಇದೆ. ನೀವು ಯಾವ ತೋಟ ಹೇಳಿದ್ದಾನೆ? ಯಾವ ತೋಟದಲ್ಲಿ? ಅದು ಗೊತ್ತಿಲ್ಲ ಸರ್, ನಾನು ಕೆಲಸ. ಇದು ಜೇನು ಹನಿಗೂಡು ಪ್ರಾತ್ಯಕ್ಷಿಕೆ.
ಖುಷಿ ಆಯ್ತು ಸರ್, ನೀವಿಷ್ಟು ಇಂಟ್ರೆಸ್ಟ್ ತಗೊಳ್ಳಿದ್ರಲ್ಲ. ಖಂಡಿತ ಶೂಟಿಂಗ್ ಮಾಡೋದು ಇದರಲ್ಲಿ ನಮಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಉಂಟು, ಟೈಮ್ ಇಲ್ಲ. ಇದು ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಒಳ್ಳೆಯದು. ಗುಡ್ ಜಾಬ್, ರಿಟೈರ್ಡ್ ಲೈಫಲ್ಲಿ. ಓಕೆ, ಇಲ್ಲಿ ಇದು ಕೌಂಟರ್ ಖಾಲಿ ಕಾಣ್ತದೆ, ಏನು ಅಂತ ನೋಡುವ ಅಂತ ಹಾಗೆ ಬಂದದ್ದು. ಸ್ವಲ್ಪ ಒಂದು ಡಿಫ್ರೆಂಟ್ ಟೈಪು. ಹಾಂ, ಇಲ್ಲಿ ಈಗ ಹಲಸಿನ ಮೇಲಕ್ಕೆ ಹೌದು. ಹೌಸ್ ವೈಫ್ಸ್ ಹಾಂ ರಿಟೈರ್ಡ್ ಹಾಂ ಈ ಸೆಗ್ಮೆಂಟಿನವರು NRIs ಹಾಗೆಲ್ಲ ಬರ್ತಾರೆ. ಹಾಂ ಆಗ ಅವರಿಗೆ ಕೆಲವರಿಗೆ ರಿಟೈರ್ಡ್ ಆದವರಿಗೆ ಹೆಲ್ದಿಯಾಗಿ ಇರಲಿಕ್ಕೋಸ್ಕರ ಹಾಂ, ನನ್ನ ಹಾಗೆ. ಹೌದು ಹೌದು. ಅವರಿಗೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಎಡಿಷನಲ್ ಇನ್ಕಮ್ ಅಂದರೆ ಮನೆಯಲ್ಲಿ ಕೂತ್ಕೊಂಡು ಅವರ ಏನಾದರೂ ಅವರಿಗೆ ಅಂದರೆ ವೀಕ್ ಆಗ್ತಾರೆ, ಅವ್ರು ಮೆಂಟಲಿ ಫುಲ್ ಸ್ಟ್ರಾಂಗ್ ಆಗಿರ್ತಾರೆ, ಮನೆಯಲ್ಲಿ ಕೂತು ಅವರದ್ದು ಮೈಂಡ್ ಸೆಟ್ ಕಮ್ಮಿ ಆಗಿರ್ತದೆ. ಅಂಥವರಿಗೆ ನಾವೊಂದು ಸೆಕೆಂಡ್ ಇನ್ಕಮ್ ಆಪರ್ಚುನಿಟಿಯೂ ಕೊಡ್ತೇವೆ. ಹೌದು, ಬಿಸ್ನೆಸ್ ಆಪರ್ಚುನಿಟಿ. ಅದು ಎಂಥದ್ದು ಶಾರ್ಟಿನಲ್ಲಿ ಹೇಳ್ಬೋದು ಒಂದೆರಡು ವಾಕ್ಯ, ಇನ್ಕಮ್ದು ಹೇಗೆ ಅಂತ, ಏನು ಮಾಡಬೇಕು? ಏನಿಲ್ಲ, ಅವರು ನಮ್ಮ ಟ್ರೈನಿಂಗ್ ಇರ್ತದೆ. ಆ ಟ್ರೈನಿಂಗ್ ಒಂದು 6 days ಟ್ರೈನಿಂಗಲ್ಲಿ IRD ಒಂದು ಟ್ರೈನಿಂಗ್ ಇರ್ತದೆ. ಹಾಂ, ಆ IRD ಟ್ರೈನಿಂಗ್ ಮಾಡಿ ಅವರಿಗೆ ಬೇಕಾದ ಮಾಹಿತಿಯಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೇವೆ. ಅವರಿಗೆ ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ಟೈಮ್ ಉಂಟು. ಅದು ಯಾವುದರಲ್ಲಿ ಅಂತ, ಯಾವುದರಿಂದ ಇನ್ಕಮ್ ಬರುವುದು, ಏನು ಮಾಡಬೇಕು ಅವರು, ಹೇಗೆ? ಅವರು ಸ್ವಂತ ಬಿಸ್ನೆಸ್ ಟೈಪಲ್ಲಿ ಮಾಡ್ತಾರಲ್ಲ. ಹೌದು, ಬಿಸ್ನೆಸ್ ಟೈಪಲ್ಲಿ ಮಾಡೋದು. ಅದು ಪ್ರಮೋಷನ್ ಮಾಡೋದು. ಪಾರ್ಟ್ ಟೈಮ್ ಆಗಿ ಏನು ಮಾಡ್ತಾರೆ ಅದಕ್ಕೆ. ಅದು ಯಾವ ಐಟಮ್ಸ್ ಅಂತ ಅದನ್ನು ಡೀಟೇಲ್ಸ್ 16th ನಮ್ಮದು ಆಫೀಸಲ್ಲಿ ನಾವು ಒಂದು ಸೆಮಿನಾರ್ ಕರೆದಿದ್ದೇವೆ. ಆ ಸೆಮಿನಾರಲ್ಲಿ ಎಲ್ಲ ಮಾಹಿತಿ ಕೊಡ್ತೇವೆ. ಅಂದರೆ ಇಲ್ಲಿ ಸೆಗ್ಮೆಂಟ್ ಎಲ್ಲಿ ಅದು NJ ಲೋಟಸ್ ಅಂತೇಳಿ ಮನ್ಸಷ್ಟು. ಓಕೆ, ಥ್ಯಾಂಕ್ ಯು. We are interested in that too. ಯಾವುದು ಐಟಮ್ಸ್ ಹಾಗಿದ್ದಿಲ್ಲ ಸ್ವೀಟ್ ತೆಲುಗುಳ ಖುಷಿ ಮಾಗಿರ್ ಕಣ್ಣೆ ಹಲಸಿನ ಸಾರು ಆಗಿದ್ದೆ
ಮಾಡಿಸಿದ್ದೇನೆ ಅಂತ ಆಲೋಚನೆಯಿಂದ ಮಾಡಿದ್ದು ಮತ್ತು ಉಳಿದದ್ದು ರೀತಿಯೋ ಮನೆ ಉತ್ಪನ್ನ ಶುಗರ್ ಮತ್ತು ಬೆಲ್ಲ ಯೂಸ್ ಮಾಡ್ಬೋದು. ಬೆಲಕಾಯಿ ಪದದಲ್ಲಿ ಲಕ್ಕಿ ಗೋಲ್ಡ್ ಕಾಯಿನ್ ಗೆಲ್ಲುವ ಒಂದು ಅವಕಾಶ. ಸೊ ನಮ್ಮ ಮೇನ್ ಸ್ಟೇಜ್ ಸ್ಕ್ರೀನ್ ಮೇಲೆ ಒಂದು QR ಕೋಡ್ ಇದೆ, ಹಾಗೂ ಹಲವಾರು ನಾವು ಪೋಸ್ಟರ್ ಹಾಕಿದ್ದೇವೆ. ಆ ಪೋಸ್ಟರ್ ನಲ್ಲಿ QR ಕೋಡ್ ಇದೆ. ಆ QR ಕೋಡ್ ಅನ್ನು ನಾವು ಸ್ಕ್ಯಾನ್ ಮಾಡುದು, ಸ್ಕ್ಯಾನ್ ಮಾಡಿ ಆ ಲಿಂಕ್ ಅನ್ನು ಓಪನ್ ಮಾಡಿ ಅಲ್ಲಿ ಹೆಸರು, ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಜಾಗ, ಊರಿನ ಹೆಸರಿನಲ್ಲಿ ತಾವು ನೋಂದಾಯಿಸುದು. ಸೊ ಮೊದಲನೇ ಆದಿತ್ಯವಾರದ್ದು ನಾಲ್ಕು ಡ್ರಾ ನಡೀತಿದೆ ಸಂಜೆ 8 ಗಂಟೆಗೆ. ಸೊ ಲಕ್ಕಿ ಟಾಪ್ 3 ವಿಸಿಟರ್ಸ್ಗೆ ಗೋಲ್ಡ್ ಕಾಯಿನ್ ಗೆಲ್ಲುವ ಒಂದು ಅವಕಾಶ. ಸೊ ಹಲವಾರು ಕಡೆ ನಾವು ಪೋಸ್ಟರ್ ಹಾಕಿದ್ದೇವೆ. ಇಲ್ಲಿ ಸ್ಟೇಜ್ ಮೇಲೆ ಒಂದು ದೊಡ್ಡ QR ಕೋಡ್ ಇದೆ. ನಾವು QR ಕೋಡ್ ಅನ್ನು ಸ್ಕ್ಯಾನ್ ಮಾಡೋದು, ಯು ಕ್ಯಾನ್ ರಿಜಿಸ್ಟರ್ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಮತ್ತೆ ಪ್ಲೀಸ್ ನಾವು ರಿಜಿಸ್ಟರ್ ಮಾಡೋದು. ನಾವಿದನ್ನು ಈಗ ಇನ್ನು ಕೆಲವೇ ನಿಮಿಷದಲ್ಲಿ ಎಲ್ಲ ಇಲ್ಲಿ ಹಲಸಿನ ಕುಡ್ಲ ಪ್ರಯಾಣ ಎಂಬ 2026 ಸಭಾ ಕಾರ್ಯಕ್ರಮ ಚಿಪ್ಸ್ ಇದೆ, ನಡೆಯಲಿದೆ. ಖಾರ, ಈಗಾಗಲೇ ಮತ್ತೆ ಆಗಮಿಸಿದ್ದಾರೆ. ಜಾಕ್ ಫ್ರೂಟ್ ಕುಕ್ಕೀಸ್, ಬಿಸ್ಕೆಟ್ ಕುಕ್ಕೀಸ್. ಓಕೆ ಓಕೆ. ಇನ್ನು ಕೆಲವೇ ನಿಮಿಷದಲ್ಲಿ ಜಾಕ್ ಫ್ರೂಟ್ ಕೇಕ್, ಕುಡ್ಲ ಪ್ರಯಾಣ ಎಂಬ 2026 ಇದರ ಸಭಾ ಕಾರ್ಯಕ್ರಮ. ಜಾಕ್ ಫ್ರೂಟ್ ಹಲ್ವಾ, जैक फ्रूट वैरायटी जाम, जैक फ्रूट पिकल है, जैक फ्रूट स्क्वाश है, जैक फ्रूट स्क्वाश. ಆ ಸೈಡ್ನಲ್ಲೆಲ್ಲ ಇದು ಜಾಸ್ತಿ ಮಾಡೋದು. फिर जो पीस है हमारे पास जैक फ्रूट का कोई भी पीस इसमें डाला हुआ है. ये जैक सीड चटनी और प्रॉन, जैक सीड और प्रॉन मिला के चटनी बना है. ये भी ऐसे है, ये विनेगर यूज करता है ना, सारा जैक फ्रूट का है. ये चटनी ऐसा ही यूज कर सकते रेडी टू ईट है, रेडी टू ईट. ನೀವು ವೆಚ್ಚ ನಾನ್ ವೆಜ್ नॉन वेज है तो थोड़ा ट्राई करो. जैक सीड पाउडर और नारियल ಕಳೆದ ವರ್ಷ पिकल भी है. ಕುಡ್ಲ ಬೆಲಕಾಯಿ ಪರ್ವದಲ್ಲಿ ನಾವು ಗಜನ್ ಕ್ರಿಕೆಟರ್ಸ್ ಮೂವಿಯ ಟೀಸರ್ ಅನ್ನು ನಾವು ಈಗ ರಿಲೀಸ್ ಮಾಡಿದ್ದೇವೆ. ಕಳೆದ ವರ್ಷ ಬೆಲಕಾಯಿ ಪರ್ವನ ಈ ಕಾರ್ಯಕ್ರಮದಲ್ಲಿ ಗಜನ್ ಕ್ರಿಕೆಟರ್ಸ್ ಈಗ ಆಲ್ರೆಡಿ ಹಲವಾರು ಥಿಯೇಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಸಕ್ಸೆಸ್ಫುಲ್ ಹೌಸ್ಫುಲ್ ಶೋಸ್ ನಡೀತಾ ಇದೆ, ಮೂವಿ ನಡೀತಾ ಇದೆ. ಸೊ ಲಾಸ್ಟ್ ಇಯರ್ ನಮ್ಮ ಬೆಲಕಾಯಿ ನಾವು ಟೀಸರ್ ರಿಲೀಸ್ ಮಾಡಿದ್ದೆವು. ಖಂಡಿತವಾಗಿ ಈ ಒಂದು ಗಜನ್ ಕ್ರಿಕೆಟರ್ಸ್ ತುಳು ಮೂವಿಯ ಒಂದು ಯಶಸ್ವಿಗೆ ಖಂಡಿತವಾಗಿ ನಾವು ಕೂಡ ತುಂಬಾ ಸಂತಸ ಪಡ್ತೇವೆ. How is it? ನಮ್ಮ ಗಜನ್ ಕ್ರಿಕೆಟರ್ಸ್ ನ ಪ್ರೊಡ್ಯೂಸರ್ ಆಗಿರುವ ಶ್ರೀ ನಮ್ಮವರೇ ಈ ಒಂದು ಬೆಳಗಾವಿಗೆ ಸಪೋರ್ಟ್ ಮಾಡುವ ಆರೋ ಇಂಟರ್ನ್ಯಾಷನಲ್ ನಾಯಕರು ರೋಹನ್ ವಾಮಂಚು ನಲ್ಲಿ ತುಳು ಗಜನ್ ಕ್ರಿಕೆಟರ್ಸ್ ಇತ್ತು. ಸೊ ಹೈಯೆಸ್ಟ್ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ತುಳು ಚಲನಚಿತ್ರ ಇಂಡಸ್ಟ್ರಿ ರೆಕಾರ್ಡ್ ಅವರು ಮಾಡಿದ್ದಾರೆ. ಶ್ರೀ ಪ್ರಜ್ವಲ್ ಶೆಟ್ಟಿ ಅವರು ಹಾಂ ಹಾಂ ಓಕೆ ಓಕೆ. Thank you so much. Last year ಅಂತ ಬೆಲೆಕಾಯಿ ಪರ್ವ ಎಲ್ಲ ಸಕ್ಸಸ್ಫುಲ್ ಅಂಚೆನಿ ಫಸ್ಟ್ ಡೇ ಬಂದಾಗ ಬಾರಿ ಖುಷಿ ಆಗುಂಡು ಬರ್ಸೈತನ್ನ ಈತ ಜನ ರೋಹನ್ ಮಂಜೂರ್ ಅಕ್ಕಲ್ಲ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಮಲ್ತಿನಿಂಗ್ ಅಂಚನೆ ಗಜಾನನ ಕ್ರಿಕೆಟರ್ಸ್ ಮಾತೆರೆಗಳ ಗೊತ್ತುಂಡು ಸ್ವಲ್ಪ ಬರ್ತಿನ ಮಸ್ತ್ ಜನ ತೂದುಲ ಒಬ್ಬರನ್ನು ನಮ್ಮ ಎನ್ನುವ ಏರಿಯಾ ತೂತು ಜನ ಖಂಡಿತ ಹೊರ ಸಿನಿಮಾ ಹೋದ ತೂಲೆ ನಿಕ್ಲು ತೂಂಡ ನಿಕ್ಲು ಮಾತ ಫ್ಯಾಮಿಲಿ ಪಕ್ಕ ನೇಬರ್ಸ್ ಹೋಗ್ತಾರೆ. ಸೊ ಅದಕ್ಕೆ ಖಾಲಿ ಕ್ರಿಕೆಟ್ ಅಂತ ಒಂದು ಫ್ಯಾಮಿಲಿ ಮಾತ ವಿಷಯ ಉಂಟು, ಒಂದು ಮೆಸೇಜ್ ಉಂಟು. ನಿಖಿಲ್ನ ಪ್ರೀತಿದ ಮಾತ ಹಲವಲ್ಲ ಆರ್ಟಿಸ್ಟ್ ಸಿನಿಮಾ ಉಂಡಿಲ್ಲ ಅಂಚನೆ ಒಂದು ಅಂಡರ್ ಆಫ್ ಕ್ರಿಕೆಟ್ ಪೊಲ್ಲೊಂದು ಫಸ್ಟ್ ಟೈಮ್ ಎಲ್ಲ ಸ್ಕ್ರೀನ್ ತೀರ್ತಿಕೊಂಡಿತ್ತು. ಗಜಾನನ ಕ್ರಿಕೆಟರ್ಸ್ ಏರಿಯಾ ತೂತಿಚಾರೆ ಪಟ್ಟಲಕ್ಕನೆ 100 days ನಮ್ಮ ಟಾರ್ಗೆಟ್ ಜನಗಳನ್ನ ಪ್ರೀತಿ ಮಸ್ತ್
ಏನೇನು ತೂತಿದ್ದಾರೆ ಗಜಾನನ ಕ್ರಿಕೆಟರ್ಸ್ ನೆನಪಿಲ್ಲ ಗಜಾನನ ಕ್ರಿಕೆಟರ್ಸ್ ಸಿನಿಮಾ ಮಂದಿರ ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿ ಜಾಕ್ ಫ್ರೂಟ್ ಐಟಮ್ಸ್ ಉಂಟಾ ಇದರಲ್ಲಿ? ಹಲಸಿನ ಹಣ್ಣದ್ದು? ಓ, ಜಾಕ್ ಫ್ರೂಟ್ ಪಪ್ಪಾಡು. ಇದೆಲ್ಲ ಯಾವುದು ಪೌಡರು? ಚಟ್ನಿ ಆಗಿ? ಚಟ್ನಿ ಪುಡಿ. ಹೊರಗೆ ಈಗ ಆಗೊಮ್ಮೆ ಈಗೊಮ್ಮೆಂದು ಮಳೆ ಬರುತ್ತಾ ಇದೆ. ಅದು ನನಗನಿಸುತ್ತದೆ, ಈ ಮಳೆ ಏನಿದೆ ಅಲ್ವಾ, ಮುಂಚೆ ನಮ್ಮ 5-6 ವರ್ಷಗಳ ಹಿಂದೆ ಹೀಗೆ ಮಳೆ ಇರಲಿಲ್ಲ. ಈಗ ಮಳೆಗೆ ದಮ್ಮಿಲ್ಲ, ಏನು ಖುಷಿ ಇಲ್ಲ. ಯಾಕಂದ್ರೆ ಮಳೆಗಾಲ ಆದ್ರೂ ನಡುವಲ್ಲಿ ಬಿಸಿಲು ಸಹ ಬರ್ತದೆ, ಮಳೆ ಬರ್ತದೆ, ನಿಲ್ತದೆ. ಸೊ ಹಾಗೆ ಈ ಮಳೆಗೆ ಈಗ ದಮ್ಮಿಲ್ಲ. ಹಾಗಾಗಿ ಮುಂಚಿನ ವರ್ಷಗಳಲ್ಲಿ ಮಳೆಗಾಲ ಅಂದ್ರೆ ಅದು 24x7 ಬರ್ತಾ ಇತ್ತು. ಹೆಚ್ಚಿನವರು ಮನೆಯಲ್ಲಿ ಹಲಸಿನ ಅಡ್ಡೆ, ಹಲಸಿನ ಮಂಡಸ್ ಹೀಗೆ ಒಂದೆರಡಲ್ಲ 10 ಹಲವು ಹಲಸುಗಳ ಖಾದ್ಯಗಳನ್ನು ಸವಿಯುವ ಭಾಗ್ಯ ಅಂದಿನ ಪೀಳಿಗೆಗೆ ದೊರಕಿದೆ. ಆದರೆ ಇಂದು ಪರಿಸ್ಥಿತಿ ತೀರಾ ಭಿನ್ನವಾಗಿದೆ. ನಮ್ಮ ಹಳ್ಳಿಗಳು ಪಟ್ಟಣಗಳಾಗಿ ಬದಲಾಗಿವೆ, ಹಲಸುಗಳು ಮರಗಳಾಗಿ ಮಾಯವಾಗಿವೆ, ಹಲಸು ತಿಂಡಿಗಳು ಮಾಡುವವರು ಇಲ್ಲದಾಗಿದ್ದಾರೆ. ಹೀಗೆ ಒಂದು ಕಾಲದಲ್ಲಿ ಮಳೆಗಾಲದ ಪೌಷ್ಟಿಕ ಆಹಾರವಾಗಿದ್ದು ಹಲಸನ್ನು ನಾವು ಅಲ್ಲಿ ಇಲ್ಲಿ ಹುಡುಕುವಂತಾಗಿದೆ. ಇದನ್ನು ಮನಗೊಂಡು ಹನಿಜೆನಿಕ್ಸ್ ಸಂಸ್ಥೆಯು ಆಯೋಜಿಸಿ 6 ಇಂಟರ್ನ್ಯಾಷನಲ್ ಹಾಗೂ ಪರಿವರ್ತನೆ ಫೌಂಡೇಶನ್ ಇವರ ಆಯೋಜನೆ ಮೂಲಕ ಮಂಗಳೂರಿನಲ್ಲಿ 3 ದಿನಗಳ ಅದ್ದೂರಿ ಹಲಸು ಹಬ್ಬ ಅಥವಾ ಕುಡ್ಲದ ಪೆಲಕಾಯಿ ಪರ್ವ ಹಮ್ಮಿಕೊಳ್ಳಲಾಗಿದೆ. ಕಳೆದ ವರ್ಷ ಇದೇ ಸ್ಥಳದಲ್ಲಿ 2 ದಿನಗಳ ಕಾಲ ಪೆಲಕಾಯಿ ಪರ್ವ ನಡೆದಿತ್ತು. ಮಂಗಳೂರಿನ ಜನತೆ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿತ್ತು. ಇದನ್ನು ಮನಗೊಂಡು ಈ ವರ್ಷ ಈ ಹಲಸು ಹಬ್ಬವನ್ನು 3 ದಿನಗಳಿಗೆ ಹೆಚ್ಚಲಾಗಿದೆ. ಈ ಹಬ್ಬಕ್ಕೆ ಸೇರಿದ ತಮಗೆಲ್ಲರಿಗೂ ನಾನು ಆಯೋಜಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪೆಲಕಾಯಿ ಪರ್ವ ಪಂಡದಾದ ವಾರೀತಿಡಿ ಕಚ್ಚ ನಡುತ್ತೊಂದುಂಡು ಬಂದು ಕರಿವರ್ಷನಕ್ಕೂ ತೂದಿತ್ತಾರೆ. ಆಂಡ ಈ ವರ್ಷ ಒಂದೆಡ್ದು ನನಾತು ಸುದೀರ್ಘತೆ ಕನದು ಕೂಟದ ಗುರ್ಕಾರಿ ಪರ್ಬನು ನನಾತು ಗೌಜಿಡು ಮಲ್ಪರಿಗೂ ಪ್ರಯತ್ನ ಬಂದೆ. ಇನಿ ಕಾಂಡಿ ಈ ಪೆಲಕಾಯಿ ಪರ್ವದ ಶುರುವಾತುಡು ರಿಬ್ಬನ್ ಕಟ್ ಆತುಡು ಅಂಚನೆ ಸ್ಟಾಲ್ಸ್ ಇನಾಗ್ರೇಷನ್ ಆತುಡು ಅಂಚಾದು ಇತ್ತೆ ಮಲ್ಲಬಿನ್ನೇರ್ನ ಉಪಸ್ಥಿತಿಡು ಇನಾಗ್ರೇಷನ್ ಫಾರ್ಮಲ್ಲಿ ಪರ್ಬನ್ನು ಶುರು ಮಾಡ್ಕೊಡ್ಬಂದು ಆಯೋಜಕರನ್ನ ಇಚ್ಛೆ. ಇನ್ನಿತ್ತ ಬಿನ್ನೆರಾದ ಶ್ರೀ ತಾರನಾಥ್ ಗಟ್ಟಿ ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷರು, ಶ್ರೀ ದರ್ಶನ್ ಸಹಾಯಕ ತೋಟಗಾರಿ ನಿರ್ದೇಶಕರು, ಶ್ರೀ ನಿತಿನ್ ಪೂಜಾರಿ ಕಾಂಟೆಂಟ್ ಕ್ರಿಯೇಟರ್, ಶ್ರೀ ಜೇಮ್ಸ್ ಮೆಂಡೋನ್ಸಾ ಅನಿವಾಸಿ ಉದ್ಯಮಿ, ಶ್ರೀ ರಾಕೇಶ್ ಕಾಮತ್ ಹ್ಯಾಂಗೆ ಸೇಲ್ಸ್ ಹೆಡ್, ಅಂಚನೆ ಫಾದರ್ ವಾಲ್ಟರ್ ಡಿಸೋಜಾ ಪ್ರಧಾನ ಧರ್ಮಗುರುಗಳು, ಬೆಂಗಳೂರು ಚರ್ಚ್ ಮೆಕ್ಲೇನ್ ಈ ಕಾರ್ಯಕ್ರಮ ಬತ್ತು ಸೇರ್ದೇರೆ. ಅಂಚಾದ ಮೆಕ್ಲೇನ್ ಮಾತಿರಲ್ಲ ಆರ್ಗನೈಸರ್ಸ್ ಅಂಚನೆ ಲಾರೆನ್ಸ್ ಡಿಸೋಜಾ ಉದ್ಯಮಿ ಹಾಗೂ ಸಮಾಜ ಸೇವಕರು ಇವರಾಗಿದ್ದಾರೆ. ಮೆಕ್ಲೇನ್ ಮಾತಿರಲ್ಲ ನಮ್ಮ ಮಲ್ಲ ಬೆನ್ನರಿನ ಬತ್ತು ಸೇರ್ದದ ಆತುಂಡು ಮೆಕ್ಲೇನ್ ಮಾತಿರಲ್ಲ ಆರ್ಗನೈಸರ್ಸ್ ಆಯ್ನಂಚಿನ ಅಶ್ವಿನ್ ಸಿಕ್ವೇರ ಅಂಚನೆ ಕೋ ಆರ್ಗನೈಸರ್ಸ್ ಆಯ್ನ ಅಶ್ವಿನ್ ಸಿಕ್ವೇರ ಅಂಚನೆ ರೋಹನ್ ವಾಮನ್ಸ್ ಮೆಕ್ಲೆನೊಟ್ಟಿಗೂ ಕೋ ಆರ್ಗನೈಸರ್ಸ್ ಆಯ್ನಂಚಿನ ಜಾಕ್ಸನ್ ಸಲ್ಡಾನ ಬೊಕ ಶೆಲ್ಡನ್ ರಾಸ್ತಾ ಮೆಕ್ಲೆಲ್ ಮಾತ ಬಿನ್ನರೆಗ್ಲ ಮೆತ್ತದ ಚಾವಡಿಗ್ಲ ತೊಂದು ಬರೋಡ್ ಪಂದ್ ಕೇನೊಂದಿಲ್ಲೆ ಮಾತೆಲ್ಲ ಜೋರಾದ ತಾಟಿಡು ನಮ್ಮ ಇನಿತ ಬಿನ್ನರೆಯನ್ನು ಸ್ವಾಗತ ಮಲ್ಪೊಡ್ ಪಂದ್ ಕೇನೊಂದಿಲ್ಲೆ ರಿಕ್ವೆಸ್ಟಿಂಗ್ ಎವ್ರಿವನ್ ಟು ಕೈಂಡ್ಲಿ ಕಮ್ ಆನ್ ಟು ದಿ ಸ್ಟೇಜ್. ಮಾತೆಲ್ಲ ಬಿನ್ನೆರೆ ಆರಂಭಿಸುವ ಮೊದಲು ಪ್ರಾರ್ಥನಾ ಗೀತೆಯನ್ನು ಹಾಡಲು ಬ್ಲೂ ಏಂಜಲ್ ಸ್ಕ್ವಾರ್ ತಂಡದ ಸದಸ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಸಂಧ್ಯಾ
ತುಳುನಾಡಿನ ಹಾಗೂ ಕರ್ನಾಟಕ ರಾಜ್ಯದ ಬೆಳೆಗಳ ತಿಂಡಿ ತಿನಿಸುಗಳ ಹಾಗೂ ಯುವ ಕಿರು ಉದ್ಯಮಿಗಳ ಒಂದು ಸಮಾಗಮವೇ ಕುಡ್ಲ ಪೆಲಕಾಯಿ ಪರ್ವ. ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಪುರುಸೊತ್ತು ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ವಾಗತವನ್ನು ಕೋರಲು ನಾನು ಈಗ ನಿಮ್ಮ ಮುಂದಿದ್ದೇನೆ. ನಾನು ಪ್ರಪ್ರಥಮವಾಗಿ ಎಷ್ಟು ಕೆಲಸ ಇದ್ದರೂ ಒಂದು ಹೊತ್ತು ಮಾಡಿ ಬಿಡುವು ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಆಪ್ತರಾದಂಥ ಸದಾಶಿವ್ ತಾರನಾಥ್ ಗಟ್ಟಿ ಕಾಪಿಕಾಡ್ ಸರ್ ತಮಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್ ಐರೇಕ ಮೋಕೆದ ಸ್ವಾಗತ ಐರೇಕ ಗಟ್ಟಿ ಎರಡು ಕಾಟಿ ಬಟ್ಟದು ಹರೇಕ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಲ್ಪಡೋದು ಕೇನದಲ್ಲೇ ಆರೇಕ ನಮ್ಮ ಸಮಿತಿದ ಸದಸ್ಯರಾಯನ ಅಂಚಿನ ಮೆಲ್ಲಿಟ ಪಾಯ್ಸ್ ಬೇರೆ ಹೂಗುಚ್ಛ ಕೊಡ್ದು ಆರೇನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಪಡೋದು ಕೇನದಲ್ಲ. ಪ್ರಿಯರೇ, ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅನಿವಾಸಿ ಉದ್ಯಮಿ ಜೇಮ್ಸ್ ಮೆಂಡೋನ್ಸಾ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಮಾರ್ಗದರ್ಶನ ಖಂಡಿತವಾಗಿಯೂ ನಮಗೆ ಯಾವುದೇ ಕಾರ್ಯಕ್ರಮ ಆಯೋಜಿಸಲು ನಮಗೆ ಕಾರಣಕರ್ತರಾಗ್ತದೆ. ನಾವು ಬೇರೆ ವಿದೇಶಕ್ಕೆ ದುಬೈಗೆ ಹೋದಾಗಲೆಲ್ಲ ಅವರ ಆತಿಥ್ಯ ಖಂಡಿತವಾಗಿ ಪ್ರತಿ ಯುವಜನರಿಗಿರ್ತದೆ. ನಾವು ಯಾವಾಗ ಊರಿನವರು UAE ಕಂಟ್ರಿಗಳಿಗೆ ಹೋದಾಗ ಅವರು ಕೊಡುವ ಆತಿಥ್ಯ, ಅವರು ನಮ್ಮನ್ನು ಕರ್ಕೊಂಡು ಹೋಗೋದಿರಬಹುದು, ಅದು ನಮಗೆ ಖಂಡಿತವಾಗಿ ಒಂದು ಮನಸ್ಸಿಗೆ ಮುದ ಹಾಗೂ ನಮಗೆ ಒಂದು ಧೈರ್ಯ ಕೊಡ್ತದೆ. ನಮ್ಮ ಅನಿವಾಸಿ ಉದ್ಯಮಿ ಆದಂಥ ಜೇಮ್ಸ್ ಮೆಂಡೋನ್ಸಾ ಸರ್ ತಮಗೆ ಈ ಕುಡ್ಲ ಪೆಲಕಾಯಿ ಪರ್ವ ಆಯೋಜಕರ ವತಿಯಿಂದ ಈ ಸಭಾ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಸಮಿತಿ ಸದಸ್ಯರಾದಂಥ ವಿನ್ಸೆಂಟ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕದ ಶ್ರೇಷ್ಠ ಕಂಟೆಂಟ್ ಕ್ರಿಯೇಟರ್, ಮೋಟಿವೇಶನಲ್ ಸ್ಪೀಕರ್ ನಿತಿನ್ ಪೂಜಾರಿ ಕಾರ್ಕಳ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೇರೆ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ದರ್ಶನ್ ಸರ್ ಇದ್ದಾರೆ. ಅವರ ಇಲ್ಲಿಯ ಕಾರ್ಯ ನಡೆಸ್ತಾ ಇದ್ದಾರೆ. ಅವರು ನಮ್ಮದು DD ಆಫೀಸಲ್ಲಿ ಉಪನಿರ್ದೇಶಕರ ಕಚೇರಿಯಲ್ಲಿ. ಸರ್ ತಮಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ವಿನ್ಸೆಂಟ್ ಪಾಯ್ಸ್ ಅವರು ಹೂಗುಚ್ಛವನ್ನು ನೀಡಿ ಮೊದಲು ಅವರು ನಾರಂಪಾಡಿ ಅವರು, ಪ್ರಸ್ತುತ ಅವರು ವಾಮಂಜೂರಿನಲ್ಲಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಆದರದ ಸ್ವಾಗತ. ಅವರ ಸಂಬಂಧ ಅಥವಾ ಅವರ ಪರಿಚಯ ನಮಗೆ ICYM ಅನ್ನುವ ಸಂಘಟನೆಗಳಲ್ಲಿ ಅವರು ನಮಗೆ ಸೀನಿಯರ್, ಅವರ ನಂತರ ನಾವು ಬಂದದ್ದು. ಅವರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಸಮಿತಿ ಸದಸ್ಯರಾದ ಏಂಜಲ್ ಸಿಕ್ವೇರ, ನಮ್ಮ ಇದರ ಪ್ರಧಾನ ಧರ್ಮಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರ ಮಾರ್ಗದರ್ಶನ, ಅವರ ಸಹಕಾರ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜಿಸಲಿಕ್ಕೆ ನಮಗೆ ಸಹಕಾರವಾಗಿದೆ. ಅವರು ಕೊಟ್ಟ ಸಹಕಾರಕ್ಕೆ ಸದಾ ನಾವು ಚಿರಋಣಿಯಾಗಿರುತ್ತೇವೆ. ಫಾದರ್ ತಮಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜೊತೆ ಸಂಘಟನಾ ಸಮಿತಿಯ ಸದಸ್ಯರಾದ ಜಾಕ್ಸನ್ ಸೊಲ್ಡನ ಪಕ್ಷಿಗೆರೆ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರಿಯರೇ, ನಮ್ಮೊಂದಿಗೆ ಕರ್ನಾಟಕರು, ನಮ್ಮ ಮಿತ್ರರು ನಿತಿನ್ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ವಿಡಿಯೋಗಳು ನಾವು ಇನ್ಸ್ಟಾಗ್ರಾಮಲ್ಲಿ ಕಾಣಬಹುದು. ಅವರು ವಿಶೇಷ ಹಾಗೂ
ವಿಭಿನ್ನ ಸಂಗತಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು, ನಮಗೆ ಗೊತ್ತಿಲ್ಲದಂಥ ಮಾಹಿತಿಯನ್ನು ಅವರು ಕೊಡ್ತಾರೆ. ನಾವು ಪ್ರತಿ ಸಲ ವಿಡಿಯೋ ನೋಡುವಾಗ ನಾನು ಅಂದ್ಕೊಳ್ತಾ ಇದ್ದೆ ಅವರ ಒಂದೇ ಮೈಸೂರು ಅಥವಾ ಬೆಂಗಳೂರು ಅಥವಾ ಕರ್ನಾಟಕದ ಬೇರೆ ಮೂಲೆ ಅವರು ಅಂದ್ಕೊಳ್ತಾ ಇದ್ದೆ. ಮತ್ತೆ ಗೊತ್ತಾಯಿತು, ತಮ್ಮ ಒಂದ್ಸಲ ಹೇಳಿದ ಮಾತಾಡುವಾಗ ಅವರು ಅವರ ಸ್ಲ್ಯಾಂಗ್ ನೋಡುವಾಗ ಒಂದೊಂದ್ಸಲ ಕನ್ನಡ ನೋಡುವಾಗ ಅವರು ನಮ್ಮದೇ ಕರಾವಳಿ ಬೆಲ್ಟ್ನವರು ಆಗಿರಬೇಕು ಅಂತ. ಮತ್ತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡುವಾಗ ಗೊತ್ತಾಯಿತು ಅವರು ಕರಾವಳಿ ಬೆಲ್ಟ್ ಅಲ್ಲ, ನಮ್ಮದೇ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಾರ್ಕಳದವರಂತ ಗೊತ್ತಾಯಿತು. ಸರ್, ತಮಗೂ ಈ ಸಂದರ್ಭದಲ್ಲಿ ತಮ್ಮ ಬಿಡುವು ಮಾಡಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಿಸ್ ಪ್ರಿಯರೇ, ನಮ್ಮ ಜೊತೆ ನಮ್ಮವರಾದ ರೋಹನ್ ವಾಮಂಜೂರ್ ಹಾಗೂ ಶೆಲ್ಡನ್ ಕ್ರಾಸ್ತಾ ಜಾಕ್ಸನ್ ಪಕ್ಷಿಗೆರೆ ಅವರನ್ನು ಈಗ ನಾನು ರೈಮಂಡ್ ಡಿಸೋಜ್ ಅವರಿದ್ದಾರೆ. ಅವರ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಸರ್, ತಮಗೂ ಆದರದ ಸ್ವಾಗತವನ್ನು ಕೋರುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ಕಾರ್ಯಕ್ರಮದ ಪ್ರಚಾರವನ್ನು ನೀಡಲಿಕ್ಕೆ ನಮ್ಮದೇ ಆದಂಥ ಮಾಧ್ಯಮ ಮಿತ್ರರಿದ್ದಾರೆ. ತಮಗೂ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಎಲ್ಲರಿಗೂ ಕಾರ್ಯಕ್ರಮದ ಗುರುಕಾರಾಯಣಂಚಿನ ಅಶ್ವಿನ್ ಬೋರ್ಮಾರ್ ಹಿರೇಗ್ಲ ಮುಖ್ಯದ ಸ್ವಾಗತ. ಅಂಚಾಂಗ ಬಂದುಲೆ ನಮ್ಮ ಪೆಲಕಾಯ್ದ ಪರ್ಬ ಈ ಪರ್ಬಡು ಪೆಲಕಾಯ ಕಟ್ಟು ಮಲ್ಚಿದ ಎಂಚಾವತೆ. ಸೊ ಅಂಚಾದ ಮುಲ್ಪೈತಿನ ಮಾತ ಬಿನ್ನೆರು ಕೈ ಜೋಡಿಸ ಒಂದು ಶುರುವಾತ್ ಕೊರಡು ಪಂದ್ ಕೇಳೋದಿಲ್ಲ ಮಾತ ಬಿನ್ನೆರಡು ಬಾಡಿ ಬಿಲ್ಡರ್ ರೈಮಂಡ್ ಡಿಸೋಜ ಈ ರೀತಿಯ ಮುಲ್ಪೊಂಜಿ ಶಕ್ತಿಯಲ್ಲಿ ಸ್ಥಾಪನದು ಡಿಸೋಜ ದಯಮಾಡ್ತದ ಮಿತದ ಚಾವಡಿಗೆ ಬರ್ತದ ಈ ಪೆಲಕಾಯ ಮೂರನ ಒಂಚಿನ ಇನಾಗ್ರೇಷನ್ ಮಾಡ್ತದ ಎಂಚು ಪೊರ್ಲುದ ಪರ್ಬಾಗ ಶುರುವಾತ್ ಕೊರಡು ಪಂದ್ ಕೇಳೋದಿಲ್ಲ ತಿರ್ತಿತ್ತಿನ ಮಾತು ಬಿನ್ನೆರ್ಲ ಜೋರಾದ ತಾಟಿಡ್ ನಮ್ಮ ಮಾತೆರ್ಲ ಎಂಚು ಪೊರ್ಲುದ ಪರ್ಬಾಗ ಶುರುವಾತ್ ಕೊರ್ಕ. ಎಸ್, ಮಾತೆರ್ಲ ಜೋರಾದ ಚಪ್ಪಾಳೆ, ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಂಚನೆ ನಮ್ಮ ಕೊಂಚಿ ಪೊರ್ಲುದ ಥೀಮ್ ಸಾಂಗ್ ಕೇಳುವುದು ಪೆಲಕಾಯ್ದ ಪರ್ಬ ಬಂದೆ ಒಂಚು ಪೊರ್ಲುದ ಥೀಮ್ ಸಾಂಗ್ ಅಕಲ್ಲು ಪ್ರೊಡ್ಯೂಸ್ ಮಾಡ್ತೇವೆ. ಧನ್ಯವಾದ ಮಾತರೆಗ್ಲ ಬಿಂದೆರೆ ಬಂದುಲೆ ದುಂಬು ಕೆಟ್ಟಸದ ದುಂಬುದಾನಿ ಪೆಲಕಾಯ್ದ ಮರ ತೂದು ಮಲ್ಲ ಪೆಲಕಾಯಿನ ಕುಯ್ಪುನ ರೀತಿ ನಮ್ಮ ತುಳುನಾಡಿನ ವಿವಿಧ ಭಾಗಗಳು ಇತ್ತುಂಡು ಪೆಲಕಾಯಿಗಳ ತುಳುನಾಡ ಆಹಾರ ಸಂಸ್ಕೃತಿಗಳ ವಿಶೇಷವಾದ ಅಂಚಿನ ಸಂಬಂಧ ಉಂಟು. ಪಂದು ಕುಡೋರ ನಮ್ಮ ಪನೋಡ್ ಬಂದಿಜಿ ಮಾತರೆಗಳ ಒಂದು ವಿಷಯ ಗೊತ್ತುಂಡು. ಅಂಚನೆ ಇನ್ನಿತ ಈ ಪೆಲಕಾಯಿ ಪರ್ಬಾಗ ಎಂಕ್ಲಿಗೆ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಬೆನ್ನೆರಾದ ಬೈದೇರು ಶ್ರೀ ತಾರನಾಥ್ ಗಟ್ಟಿ ಈ ಪರ್ಬಾಗ ರೆಡ್ ಎಡ್ಡೆಪಲ್ ಪಾತ್ರ ಪಂದ್ಯ ಅಂತ ಹೇಳಿದ್ರು. ಇಲ್ಲದ ದಾಲ ತಿಂಡಿತನ ಇಚ್ಚಿಂದಾಂಡ ಅವು ಬೆನ್ಪುನಕ್ಲೆಗೆ ಅವಡು ಬೆನ್ನಿದಕ್ಲೆಗೆ ಅವಡು ಅವು ಪೆಲಕಾಯಿಯೇ ಸಾಂಗ್ ಅಂತೀನಿ ಐತೆ ಒಟ್ಟಿಗೆ ನಂಜಿ ಕಾಲ ಇತ್ತದೆ ಪೆಲಕಾಯ್ದ ಮೇಲ ಇಚ್ಚಂದ ನಂಜಿ ಕಾಲ ಪುರ್ಪುಲ್ಲ ಇಲ್ಲಡೆ ಬತ್ತು ಪೆಲಕಾಯಿ ಅವು ಇಕ್ಕದಲ್ಲ ರೇಟ್ ದುಡ್ಡು ಕೊಡ್ರೆ ಅವು ಗುಜ್ಜೆ ಅವಡು ಪೆಲಕಾಯಿ ಅವು ಮಾತಾಡಿಲ್ಲ ಅವು ಪುರ್ಪುಲ್ಲ ಇಲ್ಲ ಅವಡು ದನಿಕಲ್ ಇಲ್ಲ ಅವಡು ಶಟ್ನ ಇಲ್ಲ ಅವಡು ಸೈಬರ್ನೆಲ್ಲ ಪೆಲಕಾಯಿ ಮಾಡೋದನ್ನು ಸೀದಾ ಹೋದು ಕೇಂದ್ರ ಕೊನಪ್ಪನಿ ಆತೊಂದು ಜನ ತುಳುಗಳ ಕರೆಕ್ಟ್ ಭಾಗ ಹಾಕಿ ಪರಂದದ್ದು ನಮಗೆ ರೆಡ್ಡೇ ಪೆಲಕಾಯಿ ಗೊತ್ತಿರ್ತೇನೆ ತುಳುವ ಎಲ್ಲ ಬರೀಕೆಲ್ಲ ಬಂದಲೆ ಇನಿ ಕಾಲ ಬದಲಾತು ಅತನ ನಮ್ಮ ಬದಲಾತ ಇನಿ ನಮ್ಮ ಅಂಗಡಿ ಕಿಲಕ್ಕೆ 100 ರೂಪಾಯಿ ಕೊರದು ಪೆಲಕಾಯಿ ಕೊನಪಣಕ್ಕಿತ್ತನ ಪರಿಸ್ಥಿತಿ ಬದಲದು ಅಂಡಲವು ಎಡ್ಡೆಂದೇಗ ನಮ್ಮ ದುಡ್ಡು ಕೊರನಕ್ಕೆ ಬೆಲೆ ಜಾಸ್ತಿಗೆ ದುಡ್ಡು ಕೊರನ ಉವೇ ಸೊತ್ತಗು ಅದಕ್ಕಿಂತ ಮಹತ್ವ ಜಾಸ್ತಿ ಇನಿ ಹಳ್ಳಿಡ್ಲ ನಮಕ್ ಪೆಲಕಾಯಿ ತಿಕ್ಕಂದು ಪೇಂಟ ಇಡ್ಲ ತಿಕ್ಕಂದು ಅಣಕ್ಕಿತ್ತನ ಮೇಳ ಬತ್ತನ ಮಾತ್ರ ನಮಕ್ ಪೆಲಕಾಯಿ ತಿಕ್ಕು ಐಟ್ಲ ಬೇತೆ ವಿಧತ ಪೆಲಕಾಯಿ ತಿಕ್ಕು ಒಂಜಿ ಕಾಲ ಪಲ್ಲೆಕನೆ ಪೆಲಕಾಯ್ದ ದೋಸೆ ಪೆಲಕಾಯ್ದ ಗೆಟ್ಟಿ ಪೆಲಕಾಯ್ದ ಗಾರಿಗೆ ಇನ್ನಿತ ಜೋಕ್ಲೆಗ್ ಆಯ್ತ ಇತ್ತಲ
ರುಚಿಲ ಗೊತ್ತಪ್ಪ ಅಂದ ಇನ್ನು ತೂದಲ ಗೊತ್ತಪ್ಪ ಅಂದ ಇಂಚಿತ್ತನ ಮೇಳ ಅವು ಐನು ಒಂಜಿ ನೆನಪು ಮಾಡ್ಕೊಳಕಿತ್ತು ನೆನಪು ಮಾಡ್ಕೊಂಡು ಸೇನೆ ಆ ಪೆಲಕಾಯ್ದ ಗಟ್ಟಿಯ ತಂಡ ದೋಸೆನ ಗಾರಿಗೆನ ನಮ್ಮ ಪೂರ ನಮ್ಮ ದೇಶೀಯ ಜ್ಞಾನ ಪರಂಪರೆ ಅಂದು ಪನ್ಪ ಇಂಡಿಜಿನಿಯಸ್ ನಾಲೆಡ್ಜ್ ಅಂದ್ರೆ ಈ ಪೆಲಕಾಯ್ಡ ಇಂಚಿನ ಮಾತ ಮನ್ಪರೆ ಆಪುಂಡು ನಮ್ಮ ಇನಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಆಫ್ ಜಾಕ್ ಫ್ರೂಟ್ ಅಂತ ಪನ್ಪ ಅಣ್ಣ ನಮ್ಮ ಹಿರಿಯಕ್ಕಲು ಅಂಚಿತನ ಸುಮಾರು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ನ ಅವೇದೋ ಕಾಲಗ ತುಂಬು ಮಂತದೇರು ಅಣ್ಣ ನಮ್ಮ ಇಕ್ಕಿನಿತ್ತ ಹೊಸ ರೂಪ ಹೊಸ ಬಣ್ಣ ಹೊಸ ಮರ್ಗಿಲು ತೊಜ್ಪ ಒಂದಿಲ್ಲ ಆಯ್ತಾದ್ರೆ ಈ ಒಂಜಿ ಮೇಳ ಅತನ್ನ ಬೇತೆ ಬೇತೆ ನಮ್ಮನ ಊರುಡಾಪನ ಜಿತ್ತನ ಪೆಳಕೈದ ಮೇಳಗೆ ಇನ್ನು ಜನಗಳು ಕಾತೊಂದು ಬರ್ಪೇರಿ ಇನ್ನು ಜೋರು ಹೊರ ಬಯ್ಯದ ಪೊರ್ತುಕೊಂತ ಕೀರಿ ಕಟ್ಟದ ಬರ್ಸ ಆ ಬರ್ಸದ ನಡುಟ್ಲ ಬಕ್ಕ ಫಾದರ್ ಬಂಡಿ ನೀನು ಕಾಂಡಿಡ್ದೆ ಸ್ವಲ್ಪ ಜನ ಬರೋದಿಲ್ಲ ಖಂಡಿತವಾದಲ್ಲ ಜನಕ್ಕಲಿಗೆ ಅವು ಪಿರವರ ಹಳ್ಳಿಗೆ ಪೋವಡ ಹಾಕೊಂಡು ಹಳ್ಳಿದ ನೆನಪು ಬರ್ಸ ಬಂದಾಗ ತಿಂಜ ತೆತ್ತೋನ ಜಾರದಲ್ಲ ತೊಂದರೆ ಹೆಚ್ಚಿ ಅರ ನರ್ಸರಿಗೆ ಹೊರಕೋಲೆ ಅದು ಏತು ವೆರೈಟಿದ ಪಲಕಾಯ್ದ ದೈನ ತಯಾರು ಮತ್ತು ಕೊರಪೇರಿನ ಪಂಡ ನಿಕ್ಲಿಗೆ ಆಶ್ಚರ್ಯ ಅದು ನಿಕ್ಲಿ ಬೋರ್ಡು ಪಂಡರಂದ 3 ವೆರೈಟಿದ ಪಲಕಾಯ್ದ ದೈನ ತಯಾರು ಮತ್ತು ಕೊರಪೇರಿ 3 ವೆರೈಟಿ ಮತ್ತು 25 ವೆರೈಟಿ ಎನಿ ಟೈಮ್ ಅಲ್ಲಿ ಪರ್ಡ ರೆಡಿ ಇಪ್ಪುಂಡು ಒಂದು ನಮ್ಮನೆ ಒಂದು ಜಿಲ್ಲೆ ಇಡುಪ್ಪುನಾಡು ದೈನ ನೆನಪಂತೆ ಪಂಡ ಕೇರಳದ ಒವೇ ಬಾಗಡು ಒಂಜಿ ಪೆಲಕಾಯ್ದ ಮೇಳ ಅತ್ತಂಡ ಕೃಷಿ ಮೇಳ ಪುಣದಂಡ ಅಕ್ಕಲಿ ಸುರೂಕು ನಾಡು ಜಾಕನಿಲ್ಲ ಓ ಪೆಲಕಾಯ್ದಾರು ಸ್ವಲ್ಪ ಕರ್ನಾಟಕ ಅರೆಣ್ಣಂಗಿಲ್ಲ ತಂದು ಬರೋಡೇನೆ ಅವು ನಾರ್ತ್ ಇಂಡಿಯಾ ಅಂಚಿದ ನಮ್ಮಲ್ಲ ಫೆಸ್ಟಿವಲ್ ಅಂಡಲಂಚನೆ ಅಂಚಾದ ನಮ್ಮ ಊರುದಾರು ಇನಿ ಎಷ್ಟೋ ಜನಕ್ಕೆ ಅಕಲ್ನ ತೋಟಗೆ ಅತ್ತಂಡ ಹೊಸ ರೀತಿಯ ಪೆಲಕಾಯ್ದ ಗಾರ್ಡನ್ ಮನ್ಪನಕ್ಲಿಗೆ ಒಂದು ಪ್ರೇರಣೆ ಕೊಡ್ನಾರು ನಿಕ್ಲಂಜಿ ಮಾಹಿತಿಗೆ ಅದು ವಿಷಯ ಕೊಟ್ಟೊಂಡೆ ಈ ಒಂಜಿ ಪುರ್ತುಡು ಏನ ಲೆತ್ತದು ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ತೀನಿ ಹಿರಿಯಗೆ ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್. ಆಹಾರ ಇಲ್ಲದಂತಹ ಸಂದರ್ಭದಲ್ಲಿ ಬಡವರಿಗೆ ಏನೂ ಇಲ್ಲದಂತಹ ಸಂದರ್ಭದಲ್ಲಿ ಬೆಲಕಾಯಿಯನ್ನೇ ತಿಂದು ಹಲಸನ್ನೇ ತಿಂದು ಜೀವನ ಮಾಡ್ತಾ ಇದ್ದಂಥ ಕಾಲ ಇತ್ತು. ಅದೇ ಬೆಲಕಾಯಿ ಇವತ್ತು ಹಲಸಿನ ಮೇಳ ಅಥವಾ ಪೆಲಕಾಯಿ ಮೇಳದ ರೂಪದಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನೊಂದು 4-5 ವರ್ಷ ಹೋದಾಗ ಈ ಪೆಲಕಾಯಿಯ ಬ್ರ್ಯಾಂಡ್ ಇನ್ನಷ್ಟು ಏರಿಕೆ ಆಗ್ಬೋದು ಅಥವಾ ಮೌಲ್ಯ ಇನ್ನಷ್ಟು ಏರಿಕೆ ಆಗ್ಬೋದು. ಈ ರೀತಿಯ ಮೇಳಗಳಾಗೋದು ಮುಂದೆ ಪೆಲಕಾಯಿಯನ್ನ ಶೋರೂಮ್ನಲ್ಲಿ ಇಡುವಂತ ಕಾಲ ಕೂಡ ಬರ್ಬೋದು. ಯಾಕೆ ಅಂತ ಕೇಳಿದ್ರೆ ಪೆಲಕಾಯಿಯ ಆ ಮರ ಇದೆಯಲ್ಲ ಅದು ಎಲ್ಲದಕ್ಕೂ ಕೂಡ ಉಪಯೋಗಕಾರಿ. ಎಲ್ಲಿವರೆಗೆ ಅಂದ್ರೆ ಇತ್ತೀಚೆಗೆ ನಡೆದಂತ ಒಂದು ಸಂಶೋಧನೆಯಲ್ಲಿ ಪೆಲಕಾಯಿ ಅನಿಸ್ತೇನೆ ಈ ರೀತಿಯ ಮೇಳಗಳು ಬೇರೆ ಬೇರೆ ರೂಪದಲ್ಲಾಗಲಿ ಈ ರೀತಿ ಅಚ್ಚುಕಟ್ಟಿನ ರೂಪದಲ್ಲಾಗಲಿ ಎನ್ನುವಂತ ಹಾರೈಕೆಯೊಂದಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸಣ್ಣ ಕಂಟೆಂಟ್ ಕ್ರಿಯೇಟರ್. ನನಗೆ ಒಂದು ಕರ್ನಾಟಕದಲ್ಲಿ 5 ಲಕ್ಷ ಫಾಲೋವರ್ಸ್ ಇದ್ದಾರೆ ಅಷ್ಟೇ. ಅಂತಹ ಒಬ್ಬ ಸಣ್ಣ ಕ್ರಿಯೇಟರ್ಗೆ ಇನ್ನೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಶ್ವಿನ್ ಅವರಿಗೆ ಹಾಗೂ ಅವರ ತಂಡದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ 3 ದಿನಗಳ ಕಾಲ ನಡೀತಾ ಇರುವಂತಹ ಈ ಪೆಲಕಾಯಿ ಹಬ್ಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ, ದೊಡ್ಡ ಮಟ್ಟದ ಜನಸಂದಣಿ ಇದಕ್ಕೆ ಸಾಗಿ ಬರಲಿ ಎನ್ನುವಂತ ಹಾರೈಕೆಯೊಂದಿಗೆ ಮಾತನಾಡಿದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಪೆಲಕಾಯಿ ಪರ್ವವನ್ನು ಈ ಬೆಂದೂರು ಸಭಾಂಗಣದಲ್ಲಿ ನಡೆಸಲು ಸ್ಥಳೀಯವಾಗಿ ಫಾದರ್ ವಾಲ್ಟರ್ ಡಿಸೋಜರ್ ಅವರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯು ನಮಗೆ ದೇವರ ವಿಶೇಷ ಆಶೀರ್ವಾದವಿದ್ದಂತೆ. ಇದೀಗ ಫಾದರ್ ಈ ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಅನಿಸಿಕೆಗಳು. ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇವತ್ತಿನ ಈ 3 ದಿನದ ಪೆಲಕಾಯಿ ಪರ್ವವನ್ನು ಬೆಂದೂರು ಹಾಲಲ್ಲಿ ಏರ್ಪಡಿಸಿದಂತಹ ಅಶ್ವಿನ್ ಈ ಯುವಕ ತಂಡಕ್ಕೆ ನನ್ನ ಅಭಿನಂದನೆಗಳು. 2 ಕಾರಣಗಳಿಗಾಗಿ. ಒಂದು, ರೈತರಿಂದ ನೇರವಾಗಿ ಗ್ರಾಹಕರಿಗೆ ಹಲಸಿನ ಮತ್ತು ರೈತರ ವಿವಿಧ ಫಲಗಳನ್ನು ಅವರು ಏನೆಲ್ಲ ಉತ್ಪಾದಿಸುತ್ತಾರೆ ಅದನ್ನು ಗ್ರಾಹಕರಿಗೆ ಡೈರೆಕ್ಟಾಗಿ ತಲುಪಿಸುವಂತಹ ಒಂದು ಅತ್ಯುತ್ತಮವಾದಂತಹ ಇದೊಂದು ಕಾರ್ಯಕ್ರಮ. ಅದಕ್ಕಾಗಿ ಅವರ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2ನೇದಾಗಿ, ಹಲಸು ಯಾವೆಲ್ಲ ರೀತಿಯಲ್ಲಿ ನಮ್ಮ ಆಹಾರವನ್ನಾಗಿ ಉಪಯೋಗಿಸಬಹುದೆಂಬುದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ನಾನಾ ರೀತಿಯ ತಿಂಡಿಗಳನ್ನು ಹಾಗೂ ಅದರ ಉಪಯೋಗಗಳನ್ನು ಪರಿಚಯಿಸುವಂತಹ ಒಂದು ಹಬ್ಬ. ಹಾಗೂ ವಿವಿಧ ತಳಿಯ ಗಿಡಗಳು ಪಡುವಂತಹ ಶ್ರಮಕ್ಕೆ ತಕ್ಕವಾದ ಫಲವು ಅವರಿಗೆ ದೊರಕಲಿ ಎಂದು ಅದನ್ನು ರೈತರು ನಮಗೆ ತಯಾರಿಸಿ ಕೊಡುತ್ತಾರೆ. ಅವರ ಶ್ರಮಕ್ಕೆ ನಾವು ತಲೆಬಾಗಬೇಕು.
ಹಾಗೂ ಇಲ್ಲಿ ಬಂದವರೆಲ್ಲರೂ ಏನಾದರೂ ಸ್ವಲ್ಪವನ್ನ ಪರ್ಚೇಸ್ ಮಾಡಿ ಈ ರೈತರ ಶ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟು ಅವರ ಹೆಗಲನ್ನ ಬಲಪಡಿಸಬೇಕಾಗಿ ಗ್ರಾಹಕರಲ್ಲಿ ಕೇಳಿಕೊಳ್ಳುತ್ತಾ ಆ ಭಗವಂತ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ರೈತರಿಗೂ ಹಾಗೂ ಇಲ್ಲಿ ವ್ಯವಹಾರವನ್ನು ನಡೆಸಲು ಆಗಮಿಸಿದ ಎಲ್ಲ ಮಾಲಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ಒಳಿತನ್ನು ಆಶಿಸುತ್ತೇನೆ. ಭಗವಂತನಿಗೆ ತಕ್ಕ ಫಲವನ್ನು ಕೊಟ್ಟು ನಿಮ್ಮನ್ನು ರಕ್ಷಿಸಲೆಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಈ 3 ದಿನದ ಹಬ್ಬ ಯಾವುದು ಮಸಾಜ್ ಇದು? ಗನ್ ಮಸಾಜ್ ಸರ್. ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವೆಲ್ಲ ಕಮ್ಮಿ ಆಗೋದಕ್ಕೆ. ಈ ಹಲಸಿನ ಹಬ್ಬ ಒಂದು ಡೆಮೋ ತೋರಿಸ್ಲಾ? ಈ ಸ್ಟಾಲ್ಗಳನ್ನು ಹಾಕುವಂಥದ್ದು ಹೆಚ್ಚಾಗಿ ಅಂತ ಹೇಳಿದ್ರೆ ಈ ಕಮರ್ಷಿಯಲ್ ಮತ್ತೆ ಬ್ಲೋಯರ್ ಕೇವಲ ವ್ಯಾಪಾರಕ್ಕೋಸ್ಕರ ಮಾಡ್ತಾರೆ. ಅವರು ಕೃಷಿಯನ್ನು ಬೆಳೆಸುವುದಿಲ್ಲ ಅಥವಾ ಅವರು ಕೃಷಿಯನ್ನು ಮಾಡುವುದಿಲ್ಲ. ಅಂಥವರು ಇಂಥ ಸ್ಟಾಲ್ಗಳನ್ನು ಹಾಕಿ ನಡೆಸುವುದು ಸರ್ವಸಾಮಾನ್ಯ. ಆದರೆ ಇಲ್ಲಿ ಇವತ್ತು ನಮ್ಮೊಂದಿಗೆ ಅಶ್ವಿನ್ ಇವರ ಮೂಲ ಕಾರ್ಯಕರ್ತರು ಹಿಂದಿನ ಸದಸ್ಯ ಅವರು ಹಲಸಿನ ಹಬ್ಬವನ್ನು ಮಾಡಿದ್ರು. ಈ ವರ್ಷ ಸಹ ಹಲವಾರು ಚರ್ಚ್ ಹಾಲುಗಳನ್ನು ಗ್ರೌಂಡ್ಗಳನ್ನು ಹುಡುಕ್ತಾ ಇದ್ರು. ಕೊನೆಯದಾಗಿ ಇಲ್ಲಿ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅವರೊಬ್ಬ ಅತ್ಯುತ್ತಮ ಜೇನು ಕೃಷಿಕರು. ಅಶ್ವಿನ್ ಒಬ್ಬರು ಅತ್ಯುತ್ತಮ ಜೇನು ಕೃಷಿಕರು. ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಮಂಗಳೂರಿನಲ್ಲಿ ಜೇನು ಕೃಷಿ ಮಾಡುವವರ ಸಂಖ್ಯೆ ನಾನು ಕಂಡಿಲ್ಲ. ಆದರೆ ಅಶ್ವಿನ್ ಒಬ್ಬ ಅತ್ಯುತ್ತಮ ಜೇನು ಕೃಷಿಕರು ಹಾಗೂ ಅತ್ಯುತ್ತಮ ತಳಿಯ ಜೇನನ್ನು ಅವರು ಉತ್ಪಾದನೆ ಮಾಡ್ತಾರೆ. ಅವರ ಸ್ಟಾಲ್ ಸಹ ಇಲ್ಲಿದೆ. ಅದಕ್ಕೋಸ್ಕರ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕೃಷಿ ಹಿನ್ನೆಲೆಯಿಂದ ಬಂದಂತವರು ಇಂತಹ ಒಂದು ಪರ್ವ ಆಗಿರ್ಬೋದು ಅಥವಾ ಇಂತಹ ಒಂದು ಮೇಳವನ್ನು ನಡೆಸಿದ್ರೆ ಅದಕ್ಕೆ ಪರಿಪೂರ್ಣ ಅರ್ಥ ಬರ್ತದೆ. ದುಡ್ಡು ಮಾಡುವ ಉದ್ದೇಶ ಸಂದಾಯಿತ ಮಂತ್ರಿ ಎದುರು ಬರೋದಿಲ್ಲ. ಊಟದ ಸಹ ಕಾರ್ಯಾಧ್ಯಕ್ಷನ ರೋಹನ್ ಮೊಹಮ್ಮದ್ ಸರ್. ಪ್ರಪ್ರಥಮವಾಗಿ ನಮ್ಮ ಜೊತೆ ಸಂಘಟಕರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅನಿವಾಸಿ ಉದ್ಯಮಿಯಾದಂಥ ಶ್ರೀಯುತ ಜೇಮ್ಸ್ ಬೆನ್ನೂರು ಸರ್, ಇವರಿಗೂ ಕೂಡ ಪೂಜಾರಿ, ಇವರಿಗೆ ಕೂಡ ಧನ್ಯವಾದಗಳು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ತೋಟಗಾರಿಕೆ ಇಲಾಖೆ ವತಿಯಿಂದ ಆಗಿರುವಂತಹ ದರ್ಶನ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮ್ಮ ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಪ್ರಶಸ್ತಿಯನ್ನು ಪಡೆದು ನಮ್ಮ ಊರಿಗೆ ಕೀರ್ತಿ ಬಂದಂತ ಶ್ರೀ ರೈಮಂಡ್ ಡಿಸೋಜಾ ಇವರಿಗೂ ಕೂಡ ನಮ್ಮ ಸಂಘಟಕರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ನಿಖಲ್ ಮುಲ್ಪ ಇತ್ತದೆ ನಿಖಲ್ನ ಕುಟುಂಬದ ಕಲ್ಡ ನಿಖಲ್ನ ಫ್ರೆಂಡ್ಸ್ ಇರಲಿಕ್ಕೆ ಮಾತ್ರ ಪನೋಡು ಈ ಒಂದು ಪರ್ವ ಇನ್ನಿಕ್ ಶುರುವಾತಿನ ನನ್ನ ಮೂಜಿ ದಿನ ಈ ಪರ್ವ ನಡ್ತೊಂದುಂಡು ನಿಖಲ್ ಮಾತ್ರ ಬಂದದ ಈ ಒಂದು ಪೊರ್ಲುದ ಪರ್ವಕ್ಕೆ ಸಪೋರ್ಟ್ ಮಲ್ಪಟ್ಕೇನೊಂದಿಲ್ಲ ಮುಲ್ಪ ತರತರದ ಸ್ಟಾಲ್ಸ್ ಉಂಟು ತರತರದ ವಿಷಯಗಳು ಮುಲ್ಪ ನಿಖಲ್ ತೂವರೆ ತಿಕ್ಕೊಂಡು ಅನ್ಸಾದ ಮಾತ್ರ ಈ ಒಂದು ಪರ್ವಕ್ಕೆ ಸಪೋರ್ಟ್ ಮಲ್ಪಟ್ಕೇನೊಂದಿಲ್ಲ ಮಾತ್ರ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ ಗ್ಯಾಲರಿ ಅಂತೇಳಿ ನಮ್ದು ಸಂಸ್ಥೆ ಉಂಟು. ಎಲ್ಲಿ ಅದು? ರೋಡ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಬೀಚ್ ರೋಡ್ ಅಲ್ಲಿ ಒಂದು ಬ್ರಾಂಚ್ ಉಂಟು. ಮತ್ತೆ ಈಗ ನಾವು ಪಂಪೆಲ್ಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೇವೆ. ಪಂಪೆಲ್ನಲ್ಲಿ ಎಲ್ಲಿ ಆಯ್ತು ಅದು? ಪಂಪೆಲ್ನಲ್ಲಿ ಸರ್ಕಲ್ ಉಂಟು, ಮಹಾವೀರ ವೃತ್ತ ಎಲ್ರಿಗೂ ಗೊತ್ತು. ಹೌದು. ಅದರ ಬದಿಯಲ್ಲಿ ವಿಶ್ವಾಸ್ ಹೈಟ್ಸ್ ಅಂತೇಳಿ ಒಂದು ಬಿಲ್ಡಿಂಗ್ ಉಂಟು. ಅದರಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಮ ಶಾಪ್ ಉಂಟು. ಇನ್ ಗ್ಯಾಲರಿ ಅಂತೇಳಿ ಹೆಸರಲ್ಲಿ. ಈಗ ನಿಮ್ಮಲ್ಲಿ ಇನ್ ಗ್ಯಾಲರಿಯಲ್ಲಿ ಏನೆಲ್ಲ ನೀವು ಪ್ರಾಡಕ್ಟ್ಸ್ ಉಂಟು? ಏನೆಲ್ಲ? ಪ್ರಥಮವಾಗಿ ವಿ ಆರ್ ಸ್ಪೆಷಲೈಸ್ಡ್ ಇನ್ ಕಾರ್ಪೊರೇಟ್ ಗಿಫ್ಟ್ಸ್ ಆ್ಯಂಡ್ ರಿಟರ್ನ್ ಗಿಫ್ಟ್ಸ್. ಕಾರ್ಪೊರೇಟ್ ಗಿಫ್ಟ್ ಬಂದ್ಬಿಟ್ಟು ಬಾಟಲ್ಸ್ ಇರ್ಬೋದು, ಪೆನ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಐಟಮ್ಸ್ ಇರ್ಬೋದು, ಲೈಕ್ ಡೈರೀಸ್, ಪರ್ಸ್, ಕೀಚೈನ್, ಆ ರೀತಿ ಐಟಮ್ಸ್ ಎಲ್ಲ ನಾವು ಎನ್ಗ್ರೇವ್ ಮಾಡಿ ನಾವು ಕೊಡ್ತೇವೆ. ಬೇಕಾದ ಹೆಸರೆಲ್ಲ ಹಾಕಿ. ನಮ್ಮಲ್ಲಿ ಮಂಗಳೂರಲ್ಲಿ ಮೊದಲ ಬಾರಿಗೆ UV ಲೇಸರ್ ಮಾರ್ಕಿಂಗ್ ಮಿಷನ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಆದ್ದರಿಂದ ನಾವು ಒಂದೇ ದಿವಸದಲ್ಲಿ ಈ ಐಟಮ್ ಅನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಪೆನ್ ಎಲ್ಲ ಕೊಡುವುದಿದ್ರೆ ಅದು ಕೆಲವೇ ಸೆಕೆಂಡ್ಗಳಲ್ಲಿ ಕೊಡ್ಬೋದು. ಈಗ ನಾವು ನಿಮ್ಮ ಪೆನ್ ಅನ್ನು ಮಾಡಿ ನಾವು ಕೊಡ್ತೇವೆ. ಇದೀಗ ಒಂದು ಪೆನ್ ಉಂಟು. ಹೌದು. ಪೀಟರ್ ಜೆರಿ ರಾಡ್ರಿಗಸ್ ಅಂತ ಟೈಪ್ ಮಾಡಿದೆ. ಹೌದು. ಈಗ ಅದು ಪೆನ್ನಿನ ಮೇಲೆ ಬರ್ತದಾ?
ಈಗ ಅದು ಪೆನ್ನಿನ ಮೇಲೆ ಬರಬೇಕು. ಹೇಗೆ ಅದು ಎಲ್ಲ ಕಂಪ್ಯೂಟರೈಸ್? ಫಸ್ಟಿಗೆ ನಾವು ಸೆಟ್ಟಿಂಗ್ ಮಾಡೋದು, ಆನಂತರ ಇಲ್ಲಿ ಲೇಸರ್ ಬೀಮ್, ಸೊ ದ್ಯಾಟ್ ಅದು ಲೇಸರ್ ಮಾರ್ಕ್ ಬಂದುಬಿಟ್ಟು ಪೆನ್ನಿನ ಮೇಲೆ ಕೋಟಿಂಗ್ ಅಂತ ಉಂಟು ಅದನ್ನು ತೆಗೆದು ಸೊ ಬ್ರ್ಯಾಂಡಿಂಗ್ ಮಾಡಿ ಕೊಟ್ಟು. ಈಗ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಅಲೈನ್ಮೆಂಟ್ ಎಲ್ಲ ಸೆಟ್ಟಿಂಗ್ ಮಾಡಿದ್ದೇವೆ. ಈಗ ನಾವಿಲ್ಲಿ ಪ್ರಿಂಟ್ ಕೊಡ್ತೇವೆ. ಸೊ ಇಲ್ಲೀಗ ಪೆನ್ ಉಂಟು. ಹೌದು. ಸೊ ಎಂತ ಉಜ್ಜಿದ್ರೆ ಸಹ ಎಂತ ಮಾಡಿದ್ರೆ ಸಹ ಇದು ಇನ್ನು ಮಾರ್ಕ್ ಹೋಗುದಿಲ್ಲ. ಸೊ ದಿಸ್ ಇಸ್ ಅ ಪರ್ಮನೆಂಟ್ ಮಾರ್ಕಿಂಗ್. ವೆರಿ ಗುಡ್. ಸೊ ಬಿಸ್ನೆಸ್ ಇದ್ದವರಿಗೆ ಬಿಸ್ನೆಸ್ ಲೋಗೋ ಹಾಕ್ಬೋದು, ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡೋರಿಗೆ ಅವರವರ ಪೆನ್ ಕೊಡ್ಬೋದು, ಮಾಡಿ ಅದು ಯಾರಿಗಾದ್ರೂ ಫ್ರೆಂಡ್ಸ್ಗಳಿಗೆ ಕೊಡ್ಲಿಕ್ಕೆ ಇದ್ರೆ ಗಿಫ್ಟ್ ಕೊಡ್ಲಿಕ್ಕೆ ಆಗ್ತದೆ. ಸಾಧಾರಣ ಇದಕ್ಕೆ ಎಷ್ಟು? ನಮ್ಮಲ್ಲಿ ಬೇರೆ ರೇಟ್ ವೇರಿಯೇಷನ್ ಆಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ 50 ರೂಪಾಯಿದಿಂದ ನಮ್ಮ ಹತ್ರ 200 ರೂಪಾಯಿ ತನಕ ಬೇರೆ ಬೇರೆ ಬ್ರ್ಯಾಂಡ್ ಇದ್ದು. ಎಂಥದ್ದು ವ್ಯತ್ಯಾಸ ಈಗ? ಈಗ 200 ರೂಪಾಯಿ. ಈಗ ಇದೆರಡು ಪೆನ್ಸ್ ಉಂಟು. ಇದೆರಡು ಪೆನ್ ಇದ್ದರೆ ಇದರ ಮೇಲೆ ಪ್ರಿಂಟ್ ಆದಾಗ ಅದು ವೈಟ್ ಕಲರಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ಇದರ ಪೆನ್ನಲ್ಲಿ ಇರುವಂಥದ್ದು ವೈಟ್ ಕೋಟಿಂಗ್. ಇನ್ನೊಂದು ಪೆನ್ ಉಂಟು, ಇದರಲ್ಲಿ ಸಹ ವೈಟ್ ಕೋಟಿಂಗ್ ಉಂಟು. ಇದರಲ್ಲಿ ನಾವು ಮೊಬೈಲ್ ಯೂಸ್ ಮಾಡ್ಬೋದು, ಮೊಬೈಲ್ ಟಚ್ ಉಂಟು. ಇದಕ್ಕೋಸ್ಕರ ಸ್ವಲ್ಪ ಇದಕ್ಕೆ 75 ರೂಪಾಯಿ ಆಗುತ್ತೆ. ಬಟ್ ಇದರಲ್ಲಿ ಗೋಲ್ಡನ್ ಬರುತ್ತೆ. ಗೋಲ್ಡ್ನಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಉಂಟು. ಈ ರೀತಿ ಇರ್ಬೋದು, ಈ ರೀತಿ ಇರ್ಬೋದು. ಇದೆಲ್ಲ ಪ್ರೀಮಿಯಂ ಪೆನ್ಸ್. ಸೊ ದ್ಯಾಟ್ ಯಾರಿಗಾದರೂ ಗಿಫ್ಟ್ ಕೊಡಲು ಅಥವಾ ಯೂಸ್ ಮಾಡಲು ಅಂತೆಲ್ಲ ಅಪರ್ಚುನಿಟೀಸ್ ಇರುವಾಗ ಇಂಥದನ್ನೆಲ್ಲ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಪೆನ್ ಸಮೇತ ಎಷ್ಟು? ನಾವು 150 ಚಾರ್ಜ್ ಮಾಡ್ತೇವೆ. ಹೌದು. ಅದರ ಜೊತೆ ಇನ್ನೊಂದುಂಟು, ಕೆಲವರಿಗೆ ಪೆನ್ ಬರೆದ ನಂತರ ಮರೆತು ಹೋಗುವ ಚಾನ್ಸಸ್ ಇರ್ತದೆ, ಎಲ್ಲೆಲ್ಲಿ ಬಿಡ್ತಾರೆ. ಅದಕ್ಕೋಸ್ಕರ ನಾವು ಒಂದು ಪೇಪರ್ ವೇಟ್ ಮಾಡಿದ್ದೇವೆ. ಸೊ ಬರೆದಾದ ನಂತರ ಇಲ್ಲಿ ಇಟ್ಟರೆ ಅದು ಪೆನ್ ಇಲ್ಲೇ ಇರ್ತದೆ. ಪೆನ್ನಿನ ಮೇಲೆ ಸಹ ಕಂಪನಿಯ ಬ್ರ್ಯಾಂಡಿಂಗ್ ಮಾಡಬೇಕು, ಇದರ ಮ್ಯಾಗ್ನೆಟ್ ಮೇಲೂ ಬ್ರ್ಯಾಂಡಿಂಗ್ ಮಾಡಬೇಕು. ಹಾಗಾಗಿ ಅದೊಂದು ಮೆಮೊರೇಬಲ್ ಸೊ ದ್ಯಾಟ್ ಯಾವುದೇ ಡೆಸ್ಕ್ಟಾಪಲ್ಲಿ ಅಥವಾ ಡೆಸ್ಕಲ್ಲಿ ನಮಗೆ ಇರಬೇಕಾಗುತ್ತೆ. ಇದೊಂದು ಪ್ರೀಮಿಯಂ ಗಿಫ್ಟ್ ಆಗಿರ್ತದೆ. ನೋಡುವ ಹೇಗೆ ನನ್ನ ಹೆಸರುಂಟು, ಇದೊಂದು ತಗೊಳ್ಳೋ. ಅದು ಪರವಾಗಿಲ್ಲ, ನಿಮಗೆ ಚಾರ್ಜಸ್ ಇಲ್ಲ. ಥ್ಯಾಂಕ್ ಯು. ವೆರಿ ಗುಡ್. ಹಾಗಾದರೆ ಇದರ ಜೋರ್ನಲ್ಲಿ ಅಡ್ವರ್ಟೈಸ್ ಆಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಅದೇ ನಮ್ಮಲ್ಲಿ ಬೇರೆ ಬೇರೆ ವೆರೈಟೀಸ್ ಉಂಟು, ಬ್ಯಾಗಸ್ ಉಂಟು, ಕ್ಯಾಂಡಲ್ಸ್ ಉಂಟು. ರಿಟರ್ನ್ ಗಿಫ್ಟಿಗೆ ನಾವು ತುಂಬ ಟ್ರೈ ಮಾಡ್ತಿದ್ದೇವೆ ಬೇರೆ ಬೇರೆ ವೆರೈಟೀಸ್ ತರಲಿಕ್ಕೆ. ಸೊ ದಟ್ ಕಸ್ಟಮರ್ ಕ್ಯಾನ್ ಗೆಟ್ ಆಲ್ ಥಿಂಗ್ಸ್ ಇನ್ ಒನ್ ಸ್ಟೋರ್. ಪೆನ್ ಸ್ಟ್ಯಾಂಡ್ ಬಂದುಬಿಟ್ಟು ಇಲ್ಲಿ ನಮಗೆ ಇಂಪ್ರೂವ್ ಮಾಡ್ಬೋದು, ಯಾವುದು ಯಾರಿಗೆ ಹೆಸರು ಅದು. ಇದರಲ್ಲಿ ವಾಚ್ ಉಂಟು, ಕ್ಯಾಲೆಂಡರ್ ಉಂಟು, ಪೆನ್ ಇಡಲಿಕ್ಕೆ ಸ್ಟ್ಯಾಂಡ್ ಉಂಟು, ಮೊಬೈಲ್ ಇಡಲಿಕ್ಕೆ ಇದೊಂದು ಸ್ಟ್ಯಾಂಡ್ ಉಂಟು. ಸೊ ಇದಕ್ಕೆ ಸುಮಾರು ಇದಕ್ಕೆ ಸಾಧಾರಣ ಎನ್ಗ್ರೇವಿಂಗ್ ಎಲ್ಲ ಆದ ನಂತರ ನಾವು 550 ಚಾರ್ಜಸ್ ಮಾಡ್ತೇವೆ. ಸೊ ಪ್ರೀಮಿಯಂ ಪ್ರಾಡಕ್ಟ್. ಮತ್ತು ಹೊಸತ್ತು ನಾವೀಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಸ್ಪೂನ್ ಮೇಲೆ ಪ್ರಿಂಟ್. ಈಗ ಐಸ್ ಕ್ರೀಮ್ ತಿನ್ನುವಾಗ ಪ್ಲಾಸ್ಟಿಕ್ ಟೈಪ್ ಇದೆ. ಯಾವುದು? ಪ್ಲಾಸ್ಟಿಕ್? ಇಲ್ಲ ಅಲ್ಲ, ಅದು ವುಡನ್ ಸ್ಪೂನ್. ವುಡನ್. ಸೊ ಈಗ ನಾವು ಇದರಲ್ಲಿ ಹನಿಜೆನಿಕ್ಸ್ ಇದು ಲೋಗೋ ಸ್ಯಾಂಪಲ್ ಪ್ರಿಂಟ್ ಮಾಡಿದ್ದೇವೆ. ಸೊ ಯಾವುದೇ ಐಸ್ ಕ್ರೀಮ್ ಪಾರ್ಲರ್ಗೆ ಆಗ್ಬೋದು ಅಥವಾ ಕೇಕ್ ಮೇಕರ್ಸ್ಗೆ ಆಗ್ಬೋದು, ಅವರಿಗೆಲ್ಲ ಅದನ್ನು ಈಸಿಯಾಗಿ ಅವರ ಬ್ರ್ಯಾಂಡ್ ಪ್ರಮೋಷನ್ ಮಾಡಲಿಕ್ಕೆ ಆಗ್ತದೆ. Welcome. Thank you for coming and promoting all the business. ಹೋಮ್ ಮೇಡ್ ಮಸಾಲ. ಸಾವಯವ ಡ್ರ್ಯಾಗನ್ ಫ್ರೂಟ್. ಇಲ್ಲಿ ಯಾವುದೆಲ್ಲ ಇದು ಜಾಕ್ ಫ್ರೂಟಿದ ಐಟಮ್ ಏನು ಉಂಟು? ಜಾಕ್ ಫ್ರೂಟ್ ಸ್ಯಾಂಡ್ವಿಚ್ ಇದೆ, ಜಾಕ್ ಫ್ರೂಟ್ ಬರ್ಗರ್ ಇದೆ. ಹಾಂ. ಮತ್ತು ಜಾಕ್ ಫ್ರೂಟ್ ಕಟ್ಲೆಟ್ ಇದೆ. ಹಾಂ ಓಕೆ. ಜಾಕ್ ಫ್ರೂಟ್ ಬಂದ ಮ್ಯಾಮ್
ಇದು ಯಾವುದರದ್ದು ಜಾಕ್ ಫ್ರೂಟ ಮಿಕ್ಸೋ ಸಪ್ರೇಟ್ ಹಾಂ ಜಾಕ್ ಫ್ರೂಟ್ ಸಪ್ರೇಟ್ ಮ್ಯಾಂಗೋ ಸಪ್ರೇಟ್. ಎಂಥದ್ದು ಐಟಮ್ ಮೇಡಮ್, ಎಂಥದ್ದು ಐಟಮು? ಇದು ಗಟ್ಟಿಯೋ ಗಟ್ಟಿ ಗಾರಿಗೆ. ಇದು ಯಾವುದು ಮಂಚೂರಿ ಅಥವಾ ಹಲಸಿನಕಾಯಿ ಕಬಾಬ್? ಕಬಾಬ್. ಪತ್ರೋಡೆ ಹಲಸಿನ ಪತ್ರೋಡೆ. ಹಾಂ ಕೆಸರು. ಪಾಯಸ ಅಲ್ಲ ಇದು ಹಲಸಿದ್ದು ಬಿರಿಯಾನಿಯಾ? ಹಲಸಿನಕಾಯಿ ಕಾಯಿ.
ಕರೆಕ್ಟ್ ತೋಟಗಾರಿಕೆ ಅಲೆ ಅವು ಹೆಂಗಿದೆ ಮೇಯ್ನ್ ಬೋರ್ಡ್ ಅವತ್ತು ಜವನಿಯರ್ನ ಬರೋ ಹೊರಲು ಬರೋದು ಇದು ಯಾವುದು ವೆರೈಟಿ ಇದ್ದು ಜಾಕ್ ಫ್ರೂಟು ಚಂದ್ರಮುಖಿ ಒಳ್ಳೆ ಸಿಹಿಯ ಇದಕ್ಕೆ ಹೇಗೆ ಕಿಲೋಕ್ಕೆ ಇದು 100 ರೂಪಾಯಿ ಕರೆ. 100 ರೂಪಾಯಿ. ನೀವೆಲ್ಲಿಂದ? ತುಮಕೂರು ಹಾಂ ತುಮಕೂರು ಒಳಕೋಡ ಸ್ಟಾಲ್. ತುಂಬ ವೆರೈಟಿ ಉಂಟು ನಿಮ್ಮ ಹತ್ರ, ತುಂಬ ವೆರೈಟಿ ಉಂಟು ಮಾವಿನ ಹಣ್ಣಿಗೆ. ಇದರಲ್ಲಿ ಒಳ್ಳೆಯದು ವೆರೈಟಿ ಯಾವುದು? ಸ್ವಲ್ಪ ಸಿಹಿಯಾಗಿ ಯಾವುದು ಒಳ್ಳೆ ವೆರೈಟಿ ಇದು? ಮಲ್ಲಿಕ ಯಾವುದು? ಇದು ಕಾಲಪಡ ಇತ್ತು ನೋಡಿ, ಅದು ಕಾಲಪಡ. ಅದ್ಯಾ ನರ್ಸರಿ ಇಟ್ಲಾಗೆ ನಿಮ್ಮದು ಎಲ್ಲಿಂದ ಇದು ನೇರಳೆ? ಬಳ್ಳಾರಿಯಿಂದ ಸರ್.